ಸುಸ್ತಾಗ್ತಾ ಇದೆ. ಅಷ್ಟೇ ತಾನೇ, ಕೂತ್ಕೋ ಬಾ. ಈಗ ಹೇಗಿದೆ ನಮ್ ಸವಾರಿ? ಅಣ್ಣ, ನನ್ ಭಾರ ಇಲ್ವೇನೋ? ನನ್ ತಂಗಿ ನಂಗೆ ಯಾವತ್ತೂ ಭಾರ ಇಲ್ಲ. ಅಣ್ಣ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಬಾಮ ಕುಡಿಸ್ತೀನಿ. ಸರ್, ನನ್ನ ತಂಗಿಗೆ ಹಸುವಾಗ್ತಿದೆ. ನೀವೆಷ್ಟೇ ಕಷ್ಟ ಹೊತ್ತು ಕೆಲಸ ಕೊಟ್ರು ಎಷ್ಟೊತ್ತಾದ್ರೂ ಮಾಡ್ತೀನಿ. ನೀವು ಕೊಟ್ಟರಷ್ಟು ಕೊಳ್ತೀನಿ. ನನ್ನ ತಂಗಿಗೆ ಊಟ ಬೇಕು. ನೋಡಿ ಮರ್ರೆ, ಕೆಲಸ ಇರೋದು ದೊಡ್ಡವ್ರಿಗೆ ಮಾತ್ರ. ತಗೋ ಇದನ್ನ. ಬೇಡ ಸರ್, ಕೆಲಸಕ್ಕೆ ಕೂಲಿ ಬೇಕು, ಬದುಕೋಕೆ ಭಿಕ್ಷೆ ಬೇಡ. ಬಾಮ ಸುಮ್ಮನೆ ಹೋಗೋಣ. ವಾರ ಮರೆ ಸರ್, ಭಿಕ್ಷೆ ಬೇಡ, ಕೂಲಿ ಬೇಕಂತ ಬಾಯಲೆ. ಈಗ ನೀನು ಮಾಡೋ ಕೆಲಸಕ್ಕೆ ಕೂಲಿ ಕೊಟ್ರೆ ಒಂದು ದಿನ ನಿನ್ನ ಹೊಟ್ಟೆ ತುಂಬೋಗುತ್ತೆ. ಇನ್ನು 10 ವರ್ಷಕ್ಕೆ ನಿನ್ನ ತಂಗಿ ದೊಡ್ಡವಳಾಗಿರ್ತಾಳೆ. ಕರ್ಕೊಂಬ, 10,000 ಕೊಡ್ತೀನಿ. ಏನ್ ತಿಳ್ಕೊಂಡಿದ್ಯಾ? ಅದೇ 10 ವರ್ಷಕ್ಕೆ ನಿನ್ ಮಗಳನ್ನ ಕರ್ಕೊಂಬ, ನಾನು 20,000 ಕೊಡ್ತೀನಿ. ಬಂದ್ರೆ ನೀನು ಕೊಂದು ಬಿಡ್ತೀನಿ. ಬಾ ಸ್ವಪ್ನ. ಮಮ್ಮ, ಶಿವು ಶಿವು, ಸ್ವಪ್ನ, ಏನ್ರು ಇಬ್ಬರೇ ಬಂದ್ಬಿಟ್ಟಿದ್ದೀರಾ? ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಕಾಣಿಸ್ತಾ ಇಲ್ವಲ್ಲ? ಯಾರ ಕಣ್ಗೂ ಕಾಣಿಸ್ದೇ ಇರೋಸ್ದ್ರ ಊಟದ್ರು ಮಾವ. ಏನೋ ಹೇಳ್ತಾ ಇದೀಯಾ? ಕೂಲಿ ಮಾಡ್ತಿದ್ದೀಗ ಮಾಡಿ ಕುಸ್ದಾಗೆ ಇಬ್ರು ಅಲ್ಲ ಸದಾದ್ರು ಮಾವ. ಅಯ್ಯೋ ಅಯ್ಯೋ, ನಿಮ್ಮನ್ ಬಿಟ್ರೆ ನಮ್ಗೆ ಇನ್ಯಾರಿದಾರ ಮಾವ? ಹೌದಪ್ಪ, ನನ್ ಬಿಟ್ರೆ ನಿಮ್ಗೆ ಇನ್ಯಾರಿದ್ದಾರೆ? ನನ್ನ ಮಗಳ ಸೌಮ್ಯ ಜೊತೆ ನೀವು ನನ್ನ ಮಕ್ಕಳಾಗಿ ಬಾಳಿ. ಮುಂದಿನ ತಿಂಗಳು ಕೊಡ್ತೀನಿ ಅಂತ ಇಸ್ಕೊಂಡು ಹಣನ 3 ತಿಂಗಳಾದ್ರೂ ವಾಪಸ್ ಕೊಡೋಕ್ ಆಗ್ಲಿಲ್ಲ. ನಿನಗೆ ಗತಿ ಇಲ್ಲ, ಇನ್ನು ಈ ಮಕ್ಕಳನ್ನ ಬೇರೆ ಸಾಕ್ತೀಯಾ? ಮುಚ್ಚ ಬಾಯಿನ, ಏನು ಅಂತ ಮಾತಾಡ್ತೀಯಾ? ಇವ್ರನ್ನ ಯಾರು ಅಂತ ತಿಳ್ಕೊಂಡಿದೀಯಾ? ನನ್ನ ತಂಗಿ ಮಕ್ಕಳು ಕಣು, ನನ್ನ ಸ್ವಂತ ತಂಗಿ ಮಕ್ಕಳು. ನಿನ್ನ ಸಾಲ ಅಲ್ಲ, ನಾಳೆ ಸಾಯಂಕಾಲ ಬಂದು ತಗೊಂಡು ಹೋಗು. ಶಿವು, ನೀನು ಚೆನ್ನಾಗಿ ಓದ್ಬೇಕಪ್ಪ. ಈ ಮನೆ ಮಾರಿ ಆದರೂ ನಿನ್ನ ಇಷ್ಟದ ಹಾಗೆ ಡಾಕ್ಟ್ರು, ಲಾಯರು ಏನು ಬೇಕಾದರೂ ಓದಿಸ್ತೀನಪ್ಪ. ಬೇಡ ಮಾವ, ನಾನು ಒಳ್ಳೆ ಮನುಷ್ಯ ಆಗ್ಬೇಕು ಅಂತ ಇದ್ದೀನಿ. ಈ ಸಮಾಜದಲ್ಲಿ ಲಾಯರ್ ಆಗೋಕ್ಕೆ, ಇಂಜಿನಿಯರ್ ಆಗೋಕ್ಕೆ, ಡಾಕ್ಟರ್ ಆಗೋಕ್ಕೆ ಸ್ಪರ್ಧೆ ಇದೆ. ಆದರೆ ಒಳ್ಳೆ ಮನುಷ್ಯ ಆಗೋಕ್ಕೆ ಸ್ಪರ್ಧೆನೇ ಇಲ್ಲ. ನಾನು ಅಂತ ಒಬ್ಬ ಒಳ್ಳೆ ಮನುಷ್ಯ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಯ್ತು ಕಣೋ.
ಮಹಾಜನಗಳೇ, ತಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರೋದು ನೋಡಿದ್ರೆ ನನಗೆ ಬಹಳ ಆನಂದವಾಗ್ತಾ ಇದೆ. ಆದರೆ ನಾನು ಮೊದಲಿಗೆ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ವಿಷಯ ಏನು ಅನ್ನೋದನ್ನ ಹೇಳ್ತೀನಿ. ಈಗ ನೀವು ನನ್ನನ್ನು ಆರಿಸಿ ತಂದ್ರೆ ರೋಡ್ ಇಲ್ಲದ ನಿಮ್ಮೂರಿಗೆ ರೋಡ್ ಮಾಡಿಸ್ಕೊಡ್ತೀನಿ. ಅಕ್ಕಿ, ಸಕ್ಕರೆ, ಎಣ್ಣೆ, ಬೇಳೆಗಳು ಆದಷ್ಟು ಕಡಿಮೆ ಬೆಲೆ ಮಾಡಿಸಿ ನಿಮಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಕೊಡಿಸ್ಕೊಡ್ತೀನಿ. ಮನೆಗಳಿಲ್ಲದೆ ಇರೋರಿಗೆ ಮನೆ ಕಟ್ಟಿಸ್ಕೊಡ್ತೀನಿ. ಸೈಟ್ ಇಲ್ಲದೆ ಇರೋರಿಗೆ ಸೈಟ್ಗಳನ್ನ ಸ್ಯಾಂಕ್ಷನ್ ಮಾಡಿಸ್ತೀನಿ. ನನ್ನ ಮುಖ್ಯ ಉದ್ದೇಶನೇ ಬಡತನದ ನಿರ್ಮೂಲನೆ ನನ್ನ ಉದ್ದೇಶ. ಈ ನಿಮ್ಮ ಹಳ್ಳಿಗೆ ಒಂದು ಸ್ಕೂಲು, ಸ್ವಿಮ್ಮಿಂಗ್ ಪೂಲ್, ಸ್ಟೇಡಿಯಂ ಎಲ್ಲವನ್ನೂ ಕಟ್ಟಿಸ್ಕೊಡ್ತೀನಿ. ನೀವು ಹೇಳಿರ್ಬೋದು ಮುತ್ತಿ, ಎಷ್ಟೇ ಕೊಬ್ಬು ನಿನಗೆ? ಅದು ರಾಯಲ್ ಪೋಸ್ಟ್ ಸುಡ್ತೀಯ ನೀನು? ನನಗೇನು ಗೊತ್ತಿಲ್ಲ ಬುದ್ಧಿ, ನನ್ ಬಿಟ್ಬಿಡಿ. ವಿದ್ಯಾ ಬುದ್ಧಿ ಬರ್ದವಳು ಮಗಿಗೆ ಹಾಲು ಕಾಯಿಸೋಣ ಅಂತ ನೋಡ್ದೆ, ಏನು ಸಿಕ್ನಿಲ್ಲ. ಯಾವ್ದೋ ಕಾಗಜ ಅಂತ ಕಿತ್ಕೊಂಡೆ. ನನ್ನ ಬಿಟ್ಬಿಡಿ ಬುದ್ಧಿ. ಬೇಡ, ಅದನ್ನೇ ನಾವು ಹೇಳ್ತಿರೋದು. ಇದು ಕಡ್ಡ ಬರಬೇಡ. ನಿಮ್ ರಾಯರಿಂದ ಈ ಬಡವ್ರಿಗೆ ಒಂಚೂರು ಉಪಯೋಗ ಆಗದೆ ಇದ್ರು ಕೊನೆ ಪಕ್ಷ ಈ ಪೋಸ್ಟ್ ಚೂರು ಆದ್ರೂ ಈ ಬಡವ್ರಿಗೆ ಉಪಯೋಗ ಆಯ್ತಲ್ಲ ಅಂತ ಸಂತೋಷ ಪಡ್ರು. ರಾಯನ್ ಯಾವ ರಾಯನು? ಅವನ ಕಾಯೋದಕ್ಕೆ ನೀವು 6 ಜನ ದಂಡು ಪಿಂಡುಗಳು, ಅವನ್ ಕಿಸಿಯೋದನ್ನ ಕೇಳೋದಕ್ಕೆ 20 ಬಾಡಿಗೆ ಜನ. ಅವನೊಬ್ಬ ನಾಯಕ, ನೀವು ಅವನ ಹಿಂಬಾಲಕ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಇದೆಲ್ಲ ನಮ್ಗೆ ಸೇರ್ಬೇಕು. ನಿಮಗ್ ಸೇರ್ಬೇಕಾ? ಇಲ್ಲ, ಇದು ನಮಗ್ ಸೇರ್ಬೇಕು. ಇಲ್ಲಿನ ರೌಡಿ ಮಾಮೂಲು ನಮಗ್ ಸೇರ್ಬೇಕು. ಸೇರಿಸ್ತೀನಿ ಹಾಗಾರೆ.
ನಿಮ್ ರೋಲ್ ಕಾಲ್ ಎಲ್ಲ ನನ್ನ ಹತ್ರ ಬೇಡ. ಇದೇ ನಿಮ್ಮ ಅಪ್ಪನ ದುಡ್ಡು ಅನ್ಕೊಂಡಿದ್ಯಾ? ತೆಗಿಯೋ ತೆಗಿಯೋ. ನಾನ್ ಯಾರು ಅಂತ ಗೊತ್ತು ತಾನೆ? ಸ್ಟೇಟ್ ರೌಡಿ, ಸ್ಟೇಟ್ ರೌಡಿ, ಸ್ಟೇಟ್ ರೌಡಿ, ಸ್ಟೇಟ್ ರೌಡಿ, ಸ್ಟೇಟ್ ರೌಡಿ, ಸ್ಟೇಟ್ ರೌಡಿ. ಏನ್ ಗಲಾಟೆ ಇಲ್ಲಿ? ಯಾರು ಬಂದು ಹೋಗಿದ್ದು? ನಮ್ ಸ್ನೇಹಿತರು ಬಂದಿದ್ರು, ಆತಿಥ್ಯ ಸ್ವೀಕರಿಸಿದ್ರು, ಹೋದ್ರು. ಸುಳ್ಳು ಹೇಳ್ತಾ ಇದ್ದೀರಾ? ಯಾರೋ ರೌಡಿಗಳು ಬಂದು ಹೋಗಿದ್ದಾರೆ. ಇಲ್ವಲ್ಲ? ಒಂದಟ್ಟು ನಮ್ಮ ಲಿಸ್ಟಲ್ಲಿ ಯಾರಿದ್ದಾರೆ ನೋಡು. ಕೋಲಾರ ರೌಡಿ ಕಿಟ್ಟು, ಭದ್ರಾವತಿ ರೌಡಿ ವೀರಭದ್ರ, ಮೈಸೂರು ರೌಡಿ ರಾಜ, ತುಮಕೂರು ರೌಡಿ ತಿಲಕ್. ಹೇಳಿ, ಲಿಸ್ಟಲ್ಲಿರೋ ಯಾವ ರೌಡಿ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ? ಆ ರೌಡಿಗಳು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಜನರಿಗೆ ತೊಂದರೆ ಕೊಡ್ತಿದ್ದಾರೆ. ನಮ್ಮ ಸ್ನೇಹಿತ ಆ ಲಿಸ್ಟಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಸ್ಟೈಲೇ ಬೇರೆ, ಅವನ್ ಲುಕ್ಕೇ ಬೇರೆ, ಅವನ್ ಗುರಿನೇ ಬೇರೆ, ಅವನ್ ದಾರಿನೇ ಬೇರೆ, ಅವನ್ ಧರ್ಮನೇ ಬೇರೆ. ಯಾವ ರೌಡಿ ಅವನು? ನಿಮ್ಮೂರು ಅಲ್ಲ, ನಮ್ಮೂರು ಅಲ್ಲ. ಅಂದ್ರೆ ರೌಡಿಗಳಿಗೆ ರೌಡಿ ನಮ್ಮ ಶಿವ ಈ ಸ್ಟೇಟ್ಗೆ ರೌಡಿ. ಓ ಶಿವನಾ? ಅವನು ಅಂದ್ರೆ ನಾವಿಲ್ಲಿ ಬರ್ತಾನೆ ಇರಲಿಲ್ಲ. ಅವನಿಂದ ನಮ್ಗೆ ಸ್ವಲ್ಪ ರೆಸ್ಟ್ ಸಿಕ್ಕಿದೆ. ಅಂದ್ರೆ ಕಾನೂನನ್ನ ಮೆಟ್ಟಿ ನಿಂತ ರೌಡಿಗಳನ್ನ ಅವನೇ ಮಟ್ಟ ಹಾಕ್ತೇನೆ. ಕಾನ್ಸ್ಟೇಬಲ್ಸ್ ಬನ್ನಿ. ಕೋಪ ಬಂತ? ನೋವಾದಾಗೆಲ್ಲ ಕೋಪ ಮಾಡ್ಕೊಳ್ಳೋದು ಮನುಷ್ಯನ ಸಹಜ ಗುಣ. ಆದ್ರೆ ಕೋಪ ಬಂದಾಗೆಲ್ಲ ಕೋಪ ಮಾಡ್ಕೊಂಡ್ರೆ ಆ ಕೋಪದ ಬೆಂಕಿಯಲ್ಲಿ ಮಕ್ಕಳು ಎಲ್ಲಿ ಸುಟ್ಟು ಬೂದಿ ಆಗ್ಬಿಡ್ತಾರೋ ಅಂತ ನೋವಾದಾಗೆಲ್ಲ ಕಣ್ಣೀರ್ ಹಾಕೊಳಕಣೋ ತಾಯಿ. ಆ ತಾಯಿ ಕಣ್ಣೀರ್ ಹಾಕ್ದಂಗೆ ನೋಡ್ಕೊಳ್ಳೋನೆ ಒಬ್ಬ ಮಗ. ತಾಯಿ ಅಂದ್ರೆ ದೇವತೆ ಇದ್ದಾಗೆ, ಅಂಗಲ್ ಸಿಗೋ ವಸ್ತು ಅಲ್ಲ. ಒಂದು ಸಲ ತಾಯಿನ ಕಳ್ಕೊಂಡ್ರೆ ಮತ್ತೆ ಈ ಜನ್ಮದಲ್ಲಿ ಸಿಗೋದಿಲ್ಲ. ಇವತ್ತೇ ಕೊನೆ. ಇನ್ನೊಂದ್ ಸಲ ಆ ತಾಯಿ ಕಣ್ಣೀರ್ ಹಾಕ್ಸಿದ್ರೆ ನಾನು ಹೊಡೆಯೋ ಏಟಿಗೆ 6 ತಿಂಗಳು ಸುಧಾರಿಸ್ಕೊಳ್ಬೇಕಾಗುತ್ತೆ. ಹುಷಾರ್. ತಗೊಳ್ಳಿ ಅಮ್ಮ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ದಿನ ರಾತ್ರಿ ಕುಡಿಯೋಕ್ ಹಣ ಬೇಕು ಅಂತ ಹೇಳಿ ಮನೇಲಿ ಇದ್ದಿದ್ದನ್ನೆಲ್ಲ ಮಾರಿದ್ದಾಯ್ತು. ಈಗ ನನ್ನನ್ನೇ ಮಾರಕ್ ನೋಡ್ತಿದ್ದಾರೆ. ಅವ್ರ ಸ್ನೇಹಿತರು ಅಂತ ಯಾರನ್ನೋ ಕರ್ಕೊಂಬಂದು ಅವ್ರ ಜೊತೆ ಮಲಗು ಅಂತ ಹೇಳ್ತಿದಾರಣ್ಣ. ಏ ಶಣ್ಣನ ಮಗನೇ, ನಿನ್ ಹೆಂಡತಿನ ಕಳಿಸ್ದಾಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕಳಿಸಿದ್ರೆ ನೀನ್ ಯಾರನ್ನ ಅಪ್ಪ ಅಂತ ಕರಿತಿದ್ದೆ? ಬೀದಿಯಲ್ಲಿ ಹೋಗೋರಲ್ಲ ನಿಮ್ಮ ಅಪ್ಪ ಆಗ್ತಾ ಇದ್ರು. ಶಿವಣ್ಣ, ನೀವು ನನ್ನ ಬಗ್ಗೆ ಏನಾದ್ರೂ ಹೇಳಿ, ಆದ್ರೆ ನನ್ನ ತಾಯಿ ಬಗ್ಗೆ ಏನು ಹೇಳ್ಬೇಡಿ. ಓಹೋ, ತಾಯಿ ಬಗ್ಗೆ ಮಾತಾಡಿದ್ರೆ ರೋಷ ಬರುತ್ತಾ? ಹೆತ್ತ ತಾಯಿ ಮೊದಲನೇ ತಾಯಿ, ಕಟ್ಕೊಂಡ ಹೆಂಡತಿ 2ನೇ ತಾಯಿ. ಒಂದು ಹೆಣ್ಣು ತನ್ನ ದೇಹನ ಮಾರ್ಕೊಂಡು ಬದುಕೋಕೆ ನಿರ್ಧಾರ ಮಾಡ್ಬಿಟ್ಲು ಅಂದ್ರೆ ನಿನ್ನಂತರ ಅಪ್ಪನಿಗೆ ಕಾಯಲ್ಲ ಕಣೋ. ಇನ್ನು ಜೊತೆಲಿ ಬದುಕೋದ್ರಲ್ಲಿ ಅರ್ಥ ಇಲ್ಲಮ್ಮ. ತಗೋ, ನಿನ್ ಜೀವನ ನೀನ್ ನೋಡ್ಕೊ. ಒಂದಲ್ಲ ಒಂದಿನ ಇವನಿಗೆ ಬುದ್ಧಿ ಬರುತ್ತೆ. ಅಷ್ಟವರೆಗೂ ಯಾರೇನು ಹೇಳಿದ್ರು ಬದಲಾಗೋ ಜನ್ಮ ಅಲ್ಲ ಇವನು. ಇವನ್ನ ಕಟ್ಕೊಂಡಿದ್ದ ಪಾಪಕ್ಕೆ ಮನೆಗೆ ಬಂದ್ರೆ ಒಂದೊತ್ತು ಊಟ ಹಾಕು, ಆ ಋಣ ನಿನ್ ಕಾಪಾಡುತ್ತೆ. ಹೋಗು. ನನ್ ಜಾಣ್ ಮರಿ ಏನ್ ಮಾಡ್ತಿದ್ದೆ? ಊಟ ಮಾಡ್ದ ಇಲ್ವಾ? ಯಾಕೆ? ಏನಾಯ್ತು ನನ್ ಡಾರ್ಲಿಂಗೆ? ಸೌಮ್ಯ, ಸೌಮ್ಯ, ನೀನೇನಾದ್ರೂ ಬೈದಾ? ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಮಗಳನ್ನ ಬೈಯೋಷ್ಟು ಧೈರ್ಯ ನನ್ಗೆಲ್ಲಿಂದ ಬರುತ್ತೆ? ನೀವೇ ಕೇಳಿ ಅದೇನು ಅಂತ. ಓ, ನನ್ ಡಾರ್ಲಿಂಗೆ ಕೋಪ ಬಂದಿದೆ. ಕೋಪ ಬಂದ್ರೆ ಯಾರ ಹತ್ರ ಮಾತಾಡೋದಿಲ್ಲ, ನನ್ನ ಹತ್ರ ಮಾತ್ರ ಮಾತಾಡ್ತಾಳೆ ಗುಟ್ಟಾಗಿ. ಎಲ್ಲಿ ನನ್ನ ಕೇಸ್ ನಂಗೆ ವಾಪಸ್ ಕೊಡು. ಯಾಕೆ? ಏನಾಗಿದೆ ನನ್ನ ಡಾರ್ಲಿಂಗ್ ಇವತ್ತು? ಹೇಳಿ ಡ್ಯಾಡಿ, ನೀವು ರೌಡಿನಾ? ಹೌದು. ರೌಡಿ ಅಂದ್ರೆ ಒಳ್ಳೆಯವರಾ ಕೆಟ್ಟವರಾ? ಕೆಟ್ಟವರಮ್ಮ. ಮತ್ತೆ ಕೆಟ್ಟ ಕೆಲಸ ಯಾಕೆ ಮಾಡ್ತೀರಾ? ಮೋಸ ಮಾಡೋರ್ಗೆ, ಅನ್ಯಾಯ ಮಾಡೋರ್ಗೆ, ದುಷ್ಟರಿಗೆ ಪಾಠ ಕಲ್ಸೋಕೆ. ಅವರೆಲ್ಲ ಏನ್ ಮಾಡ್ತಿದ್ದಾರೆ ಡ್ಯಾಡಿ? ಒಳ್ಳೆಯವ್ರನ್ನ ಒಳ್ಳೆಯವರಾಗಿ ಬದುಕಕ್ ಬಿಡದೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ. ಅದನ್ನ ತಡೆಯೋದಕ್ಕೆ ನಾನ್ ರೌಡಿ ಆದೆ. ಈಗ ಹೇಳಮ್ಮ, ನಾನ್ ಕೆಟ್ಟವನ? ನೀವು ಒಳ್ಳೆಯವರೇ, ಆದ್ರೆ ನಾಳೆಯಿಂದ ರೌಡಿ ಆಗಿರ್ಬೇಡಿ. ನಿನಗೆ ಇಷ್ಟ ಇದ್ದ ಕೆಲಸ ಯಾವುದು ಮಾಡಲ್ಲ. ನನ್ ಜಾಣ್ ಮರಿ ಮಲಗೋ ಟೈಮ್ ಆಯ್ತು. ಬೇಗ ಮಲಗಬೇಕು, ಬೇಗ ಹೇಳ್ಬೇಕು. ಡ್ಯಾಡಿ, ನಾಳೆಯಿಂದ ನೀವು ರೌಡಿ ಆಗಿರ್ಬೇಡಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನಿನ್ನೆ ರಿಕ್ಷಾ ಬಾಡಿಗೆ ಇವತ್ತು ಕೊಡ್ತಾ ಇದ್ದೀನಿ. ಏನ್ ತೊಂದರೆ ಇಲ್ಲ ತಾನೆ? ತೊಂದ್ರೆನಾ? ನಿನ್ನಿಂದ ನನಗಾಗ್ಲಿ ನನ್ನ ಆಟೋಗಾಗ್ಲಿ ಏನು ತೊಂದರೆ ಇಲ್ಲಪ್ಪ. ನೀನು ರಾತ್ರಿ ಹೊತ್ತು ಆಟೋ ಓಡಿಸಿ ದುಡ್ಡು ಸಂಪಾದನೆ ಮಾಡೋ ಕರ್ಮ ನಿನಗ್ಯಾಕೆ? ನೀನು ಕಣ್ಬಿಟ್ರೆ ಸಾಕು, ಜನ ದುಡ್ಡು ತಂಚೆಲ್ತಾರೆ. ಗೌಡ್ರೆ, ಈ ಆಟೋಗೆ ಹೇಗೊಂದು ಮೀಟ್ರ್ ಇದೆಯೋ ನನ್ನ ಜೀವನಕ್ಕೂ ಹಾಗೆ ಒಂದು ಮೀಟ್ರ್ ಇದೆ. ನನ್ನ ಸಂಸಾರ ನಡ್ಸಕ್ ಬೇಕಾಗಿರೋ ಮಿನಿಮಮ್ ಫೇರು ಈ ಆಟೋ ಓಡಿಸ್ರೆ ಸಿಗುತ್ತೆ.
ಈ ಬೆವರಿನ ದುಡಿಮೆಯಿಂದ ಏನೇ ಸಿಕ್ಕಿದ್ರು ಅದೇ ನಂಗೆ ಮುಷ್ಟ ಅನ್ನ. ಬಡವರು ಬೇಕಾಗಿರೋ ಸವಲತ್ತು ದುಡಿದ್ರೆ ಸಿಕ್ಕೋಲ್ಲ, ಹೊಡೆದ್ರೆ ಸಿಗುತ್ತೆ. ಊರನ್ನ ಬದುಕಿಸೋದಕ್ಕೆ ರೌಡಿಯಾಗಿ ಲೈಸೆನ್ಸು, ಮನೆಯನ್ನು ಬದುಕಿಸೋದಕ್ಕೆ ಆಟೋ ಡ್ರೈವರ್ ಆಗಿ ಲೈಸೆನ್ಸು. ಎಷ್ಟು ದಿನ ಅಂತ ಈ ಎರಡು ರೂಟ್ನಲ್ಲಿ ಜೀವನ ಸಾಗುತ್ತೀಯಾ? ಅದರ ನಿರ್ಧಾರ ಈ ಜಗತ್ತನ್ನು ನಡೆಸೋ ಆ ಡ್ರೈವರ್ಗೆ ಬಿಟ್ಟಿತ್ತು. ಬರ್ತೀಯನಪ್ಪ? ಎಲ್ಲಿಗೆ? ಮಲ್ಲೇಶ್ವರಕ್ಕೆ. ಕೂತ್ಕೊಳ್ಳಿ. ಏನ್ ಕೊಡ್ಬೇಕಪ್ಪ? ನಾನು ಮೀಟರ್ ಕೇಳೋ ಅಷ್ಟು. ಸದ್ಯ ಎಲ್ಲಿ ಡಬಲ್ ಕೇಳ್ತೀಯೋ ಅನ್ಕೊಂಡಿದ್ದೆ. ನಡಿಯಪ್ಪ. ಆಸ್ಪತ್ರೆ ಯಜಮಾನರಿಗೆ ನಮಸ್ಕಾರ. ಈ ರತ್ವಾಲ ಬಹುತ್ ಹಿಮ್ಮತ್ ವಾಲ. ಈ ತಿಂಗಳು ಎಷ್ಟು ಕಿಡ್ನಿ ಕಲೆಕ್ಟ್ ಮಾಡಿದಿರಾ? ಕಿಡ್ನಿಗಳನ್ನು ಕಲೆಕ್ಟ್ ಮಾಡೋದು ನಿಮ್ಮ ಉದ್ದೇಶ ಆಗಿದ್ರೆ ಜನಗಳ ಪ್ರಾಣ ಉಳಿಸೋದು ನಮ್ಮ ಉದ್ದೇಶ ಸರ್. ಜನಗಳು ಡಾಕ್ಟರ್ನ ಎರಡನೇ ದೇವರು ಅಂತ ಕರೀತಾರೆ. ಏಯ್, ನಿನ್ನನ್ನ ದೇವ್ರು ಮಾಡಿ ಕೂರ್ಸೋದಕ್ಕೆ ನಾನಿಲ್ಲಿ ದೇವಸ್ಥಾನ ಕಟ್ಟಿಲ್ಲ. ನಾನೊಬ್ಬ ವ್ಯಾಪಾರಸ್ಥ. ನೀವು ವ್ಯಾಪಾರಸ್ಥರಾದ್ರೆ ಐ ಆಮ್ ಎ ಡಾಕ್ಟರ್. ಇಫ್ ಯು ಆರ್ ಎ ಡಾಕ್ಟರ್, ಐ ಆಮ್ ಎ ಡಿಕ್ಟೇಟರ್. ನಾನು ಹೇಳಿದ್ದನ್ನ ಎಲ್ರು ಕೇಳಲೇಬೇಕು. ಹೇಳು, ಈ ತಿಂಗಳು ಎಷ್ಟು ಕಿಡ್ನಿ ಕಲೆಕ್ಟ್ ಮಾಡಿದ್ಯಾ? ನಾನೊಬ್ಬ ಡಾಕ್ಟರ್ ಆಗಿ ತಲೆನೋವು ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಆಪರೇಷನ್ ಮಾಡಿ ನಿಮ್ಮ ಎಕ್ಸ್ಪೋರ್ಟಿಗೆ ಬೇಕಾದ ಕಿಡ್ನಿನ ನಾನು ಸಪ್ಲೈ ಮಾಡೋಕ್ಕಾಗಲ್ಲ. ನೀವು ಇದ್ರ ಬಗ್ಗೆ ಒತ್ತಡ ತಂದ್ರೆ ನಾನು ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. ಗೆದ್ರಿ, ನನ್ನ ಪರೀಕ್ಷೆಯಲ್ಲಿ ಗೆದ್ದೇ ಬಿಟ್ರಿ. ನಿಮ್ಮಂಥವ್ರೆ ನನ್ನ ಹಾಸ್ಪಿಟ್ಲಿಗೆ ಬೇಕಾಗಿರೋದು. ಬನ್ನಿ. ಇದು ಗಾಂಜಾ ಮೊತ್ತ. ಇದು ಸಾರಾಯಿ ಮೊತ್ತ. ಇದನ್ನ ತಗೊಂಡು ಹೋಗಿ ನಮ್ಮ ನಾಯಿಗಳು ಕೊಡಿ. ಹಲೋ, ರತ್ವಾಲ್ ಸಾಹೇಬ್ರಾ? ನಮಸ್ಕಾರ ರೀ. ಏಯ್ ಹೋಮ್ ಮಿನಿಸ್ಟರ್, ಗಾಂಧಿ ಬಜಾರ್ನ ಕೊಳಚೆ ಪ್ರದೇಶದಲ್ಲಿರೋ ಗುಡಿಸಲುಗಳನ್ನ ನನ್ನ ರೌಡಿಗಳು ಎತ್ತಂಗಡಿ ಮಾಡ್ತಾರೆ. ನಿಮ್ಮ ಸರ್ಕಾರ ನಮ್ಮವ್ರನ್ನ ತಡೆಯೋ ಪ್ರಯತ್ನ ಮಾಡಬಾರ್ದು. ಯಾಕೆ ಮಾಡ್ತೀವಿ? ನಿಮ್ ಪೆಟ್ಟಿಗೆ ಬಂದು ಸೇರ್ತಲ್ಲ, ಇನ್ನು ನಿಮ್ ಕೆಲ್ಸಕ್ಕೆ ಕಷ್ಟ ಆಗದಂಗೆ ನಾನ್ ನೋಡ್ಕೋತೀನಿ. ಇನ್ನು ರತ್ವಾಲ್ ಸಾಹೇಬ್ರೆ, 10 ದಿವಸದಲ್ಲಿ 4 ಪೆಟ್ಟಿಗೆ ಬರ್ಬೇಕು. ಯಾಕಂದ್ರೆ ಚುನಾವಣೆ ಹತ್ರ ಬಂತಲ್ಲ. ಹೌದು ರತ್ವಾಲ್ ಸಾಹೇಬ್ರೆ, ಯಾಕಂದ್ರೆ ವೋಟ್ಗಳನ್ನ ಕೊಂಡ್ಕೊಂಡು ಮತ್ತೆ ಈ ಮಂತ್ರಿ ಪದವಿಗೆ ಬಂದ್ರೆ ತಾನೆ ನಿಮ್ ಕೆಲಸಗಳಿಗೆ ಅನುಕೂಲ ಆಗೋದು. ಆಮೇಲೆ ಇನ್ನೊಂದು ವಿಷಯ ರತ್ವಾಲ್ ಸಾಹೇಬ್ರೆ, ದಯವಿಟ್ಟು ನನ್ನನ್ನ ನಾಯಿ ಅಂತ ಕರಿಬೇಡಿ. ಯಾಕಂದ್ರೆ ಒಂಥರ ಅವಮಾನ ಆಗ್ಬಿಡುತ್ತೆ. SP, ರಿಚ್ಮಂಡ್ ಸರ್ಕಲ್ ನಲ್ಲಿ 2 ಕೊಲೆ ನಡೆಯುತ್ತೆ. ಅಲ್ಲಿ ನಿಮ್ ಪೊಲೀಸ್ನವ್ರು ಯಾರು ಕಾಣಿಸ್ಕೋಬಾರ್ದು. ಆ ಏರಿಯಾ ಸುತ್ತಮುತ್ತ ಪೊಲೀಸ್ನವ್ರು ಸುಳಿವೆ ಇಲ್ದ ಹಾಗೆ ಮಾಡ್ತೀನಿ. ರತ್ವಾಲ್ ಸಾಹೇಬ್ರೆ, ಚಿಕ್ಕಮಗಳೂರು ಹತ್ರ ಒಂದು ಎಸ್ಟೇಟ್ ಕೊಂಡ್ಕೋತಾ ಇದ್ದೀನಿ. ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿ ಆಗುತ್ತೆ. ಥ್ಯಾಂಕ್ ಯು ಸರ್. ನನ್ನ ಮಗಳು ಇವತ್ತು ಊಟಿಯಿಂದ ಬರ್ತೀನಿ ಅಂತ ನೆನ್ನೆ ಫೋನ್ ಮಾಡಿದ್ರು ಸರ್.
ಐ ಲವ್ ಯು. ನೀ ನಂಗೆ ಬೇಕು. ರೇಖಾ, ನಾನು ನಿಂಗೆ ಎಷ್ಟು ಸಲ ಹೇಳಿಲ್ಲ ನನಗೆ ನಿನ್ ಮೇಲೆ ಆಸಕ್ತಿ ಇಲ್ಲ ಅಂತ. ಅದು ನನಗಿದೆಯಲ್ಲ. ನಾನು ಸ್ವಪ್ನ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ. ಅದು ಗೊತ್ತಿದ್ದು ನೀನು ನನ್ನ ಹತ್ರ ಬಂದು ಈ ರೀತಿ ನಡ್ಕೊಳ್ಳೋದು ನಾಗರಿಕತೆ ಅಲ್ಲ. ನಡಿ ಸ್ವಪ್ನ, ಹೋಗೋಣ. ಏ ಸ್ವಪ್ನ, ನಾಳೆಯಿಂದ ನಿನ್ನ ಸುಂದರ್ ಜೊತೆ ನೋಡಿದ್ರೆ ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ಗೊತ್ತು, ಚೆನ್ನಾಗಿ ಗೊತ್ತು. ನಾವಿಬ್ರು ಓಡಾಡ್ತಾನೆ ಇರ್ತೀವಿ. ನಾವಿಬ್ರು ಓಡಾಡೋದು ನೋಡಿ ನೀನ್ ಮೈ ಪರ್ಚ್ಕೋತೀಯ ಅಂತಾನು ಗೊತ್ತು. ನಮ್ಮಿಬ್ರು ಪ್ರೀತಿನ ನೀನೇನು ಮಾಡೋಕ್ಕಾಗಲ್ಲ. ಸ್ವಪ್ನ, ನಿನ್ ಹೆಸರಿಗೆ ತಕ್ಕ ಹಾಗೆ ನಿನ್ ಪ್ರೀತಿನೂ ಹಗ್ಲಗನ್ಸ್ ಆಗೋಗ್ ಮಾಡಿಲ್ಲ. ನನ್ನ ಹೆಸರು ರೇಖಾನೇ ಅಲ್ಲ, ನನ್ಗೆ ಸುಂದರ್ ಬೇಕು. ಅದೆಷ್ಟೇ ಕೋಟಿ ಆದ್ರೂ ನಾನು ಅವನನ್ನು ಕೊಂಡ್ಕೋತೀನಿ. ಐ ವಿಲ್ ಬೈ ಹಿಮ್. ಅದು ನಿನ್ ಕನ್ಸು. ಸ್ವಪ್ನ, ನೀನೇನು ಹೆದರ್ಬೇಡ. ಅವಳು ಯಾವಾಗ್ಲೂ ಹೀಗೆ ಈ ತರ 100 ಸಲ ಕೊಚ್ಕೊಂಡಿದ್ದಾಳೆ. ನಾನೆಂದು ನಿನ್ನವನೇ. ಬಾ. ರೇಖಾ, ಎಕ್ಸಾಮ್ಸ್ ಎಲ್ಲ ಫಿನಿಶ್ ಆಯ್ತಾ? ಆಯ್ತು. ಯಾಕಮ್ಮ ಮೂಡ್ ಅಪ್ಸೆಟ್ ಆಗಿರೋ ಹಾಗಿದೆ? ನಥಿಂಗ್ 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 ನಥಿಂಗ್. ರೇಖಾ, ಅದೇನು ಅಂತ ಹೇಳಿದ್ರೆ ತಾನೇ? ಏನ್ ಹೇಳೋದು, ಯಾರಿಗೆ ಹೇಳೋದು? ಅವರಿಬ್ರು ಏನು ರೋಮಿಯೋ ಜೂಲಿಯಟ್ ಅಂತ ಅನ್ಕೊಂಡ್ಬಿಟ್ಟಿದಾರಾ? ಇದು ಹಿಂದಿ ಎಕ್ಸಾಮ್ ನಲ್ಲಿ ಫಸ್ಟ್ ಬಂದಿದ್ದಕ್ಕೆ ಗೊತ್ತಾ? ಅಂತೂ ಎಲ್ಲಾದ್ರಲ್ಲೂ ಫಸ್ಟ್. ವೆರಿ ಗುಡ್, ವೆರಿ ಗುಡ್. ಇಷ್ಟಕ್ಕೆಲ್ಲ ಕಾರಣ ಮಾವ. ಮೊದಲು ಇದೆಲ್ಲ ಮಾವನ್ ಫೋಟೋ ಹತ್ರ ಇಟ್ಟು ಆಶೀರ್ವಾದ ಪಡಿ. ಯಾಕೆಂದ್ರೆ ನಮ್ ಜೀವನದಲ್ಲಿ ನಾವ್ ಏನಾದ್ರೂ ಸಾಧನೆ ಅಂತ ಮಾಡಿದ್ರೆ ಅದು ಮಾವನ ಆಶೀರ್ವಾದದಿಂದ. ಹೋಗು. ಸ್ವಪ್ನ, ನಿನ್ನ ಮನೆಯಿಂದ ದೂರ ಮಾಡಿ ಹಾಸ್ಟೆಲ್ ಇಟ್ಟಿದ್ದಕ್ಕೆ ಮನೆ ಚಿಂತೆಲಿ ಎಲ್ಲಿ ಡಲ್ ಆಗ್ಬಿಡ್ತೀವೋ ಅನ್ಕೊಂಡಿದ್ದೆ. ಅದೇನ್ ಸಾಧ್ಯ? ಅಣ್ಣ ಅಷ್ಟು ಕಷ್ಟಪಟ್ಟು ಓದಿಸ್ತಿರುವಾಗ ಓದೋಕೆ 24 ಗಂಟೆನೂ ಸಾಲದು ಅನ್ಸಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಅದಕ್ಕೆ. ಹೌದು, ನನ್ ಮನ್ಸಲ್ಲಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅಣ್ಣ ತಂಗಿ ಇಬ್ರು ಒಬ್ರ ಮೇಲೊಬ್ರು ಎಷ್ಟು ಅಭಿಮಾನ ಇಟ್ಟಿದ್ದೀರ ಅನ್ನೋದನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಹೌದು, ನಿಮ್ಮ ಅಣ್ಣನಿಗೆ ಎಲ್ಲಾ ತೋರಿಸ್ದೆ, ಇದೇನಂತ ತೋರಿಸ್ಲೇ ಇಲ್ವಲ್ಲ? ಓ, ಇದಾ? ನನ್ ಕ್ಲಾಸ್ಮೇಟ್ ಲೀಲಾ ಅವ್ರಣ್ಣ ಕೊಟ್ಬಿಡು ಅಂತ ಹೇಳಿದ್ಲು. ನಾನ್ ಮರ್ತೇ ಹೋದೆ. ಕೊಟ್ಬಿಟ್ಟು ಬರೋಣ, ಬರ್ತೀಯಣ್ಣ? ಓ, ಅಭಿಷೇಕ್. ಶಿವು, ಸ್ವಪ್ನ, ಏನಿಷ್ಟೊತ್ನಲ್ಲಿ? ಅಭಿಷೇಕ್, ನಿನ್ನ ಮನೆ ಹತ್ರ ಹುಡ್ಕೊಂಡೋಗಿದ್ವಿ, ನೀನೇ ನಿಲ್ಕೂತಿದ್ಯಾ? ಹೌದಾ? ನಮ್ಮಣ್ಣ ನನಗ್ ಬಂದಿರೋ ಸರ್ಟಿಫಿಕೇಟ್ಸ್ಗಳನ್ನ ನೋಡಿ ತುಂಬಾ ಸಂತೋಷ ಪಡ್ತಾನೆ ಅಂತ ನಿನ್ ತಂಗಿ ಲೀಲಾ ಕೊಟ್ಟು ಕಳ್ಸಿದಾಳೆ. ತಗೋ. ಅಂತೂ ಈ ವರ್ಷ ಅವಳು ಓದ್ ಮುಗಿದ್ರೆ ನನ್ಗೊಂದು ದೊಡ್ಡ ಭಾರ ಕಳೆದಂಗೆ. ಯಾಕೆ, ಮೈಯಲ್ಲಿ ಹುಷಾರಿಲ್ವಾ? ಅಂಥದ್ದೇನಿಲ್ಲ, ಒಂದು ಚಿಕ್ಕ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಅದಿರ್ಲಿ, ಲೀಲಾ ಎಕ್ಸಾಮ್ಸ್ ಹೇಗೆ ಮಾಡಿದಾಳೆ? ಓ, ಫಸ್ಟ್ ಕ್ಲಾಸ್ ಆಗಿ ಮಾಡಿದಾಳೆ. ಯಾವಾಗ ಬರ್ತಾಳೆ? 2-3 ದಿವಸದಲ್ಲಿ ಬರ್ತಾಳೆ. ಓ, ನನ್ನ ಹತ್ರ ಹೇಳ್ದೆ ಏನೋ ಮುಚ್ಚಿಡ್ತಾ ಇದ್ಯಾ? ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಇದು ಆರೋಗ್ಯಕ್ಕೆ ಒಳ್ಳೇದಲ್ಲಪ್ಪ. ಅದಕ್ಕೆ ನಿಂಗೆ ಹೇಳ್ತಾ ಇರೋದು. ಅದು ಈ ಮಧ್ಯರಾತ್ರಿಯಲ್ಲಿ ನಾನ್ ಒಂಟಿಯಾಗಿ ಹೇಗಪ್ಪ? ವಾಚ್ಯ ಇಲ್ಲ, ನೀನು ಸಾಯಿಸ್ಬಿಡ್ತೇನೆ ನಾನು.
ಯಾರದು ಅರ್ಧ ರಾತ್ರಿಯಲ್ಲಿ ವಯಸ್ಸಿಗೆ ಬಂದ ಹೆಣ್ಮಗನ ಸಾಲ ತರೋದಕ್ಕೆ ಕಳಿಸ್ತೀಯ ನೀನು ಅಪ್ಪನ ಕುಡಿಲಿಲ್ಲ ಅಂದ್ರೆ ತುತ್ತೊಟ್ಟಿ ಅಂತ ಡಾಕ್ಟರ್ ಹೇಳಿದ್ರು ಅದಕ್ಕೆ ಕಳಿಸ್ದೆ ಇವತ್ತು ಸಾಲ ತರೋದಕ್ಕೆ ಕಳಿಸ್ತೀಯ ನಾಳೆ ಸಾರಾಗೋಸ್ಕರ ಮಗಳನ್ನೇ ಮಾಡ್ತೀನಿ ಅಂತೀಯ ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಹುಷಾರ್. ಏನಿದು ಸಾರ ಲೆಕ್ಕ ಕೇಳಿದ್ರೆ ಗಾಚೂರ್ ತಂದಿಟ್ಟಿದ್ಯಾ? ನಿಮ್ ಕೈಗೆ ಒಂದು ಚಿಪ್ ಕೊಡೋ ಬದಲು ಸಾರಾ ಅಂಗಡಿನೆಲ್ಲ ಧ್ವಂಸ ಮಾಡಿ ಇದನ್ನೆಲ್ಲ ನಿಯತ್ತ ಕಳಿಸ್ಕೊಟ್ಟಿದ್ದಾನೆ. ಯಾರು? ಶಿವು, ಈ ಸ್ಟೇಟ್ಗೆ ರೌಡಿ. ಅವನ್ನ ಕಂಬಿ ಎಣ್ಸೋಗ್ ಮಾಡಿ ಹೇಗಿದ್ರು ಆ ಕಾಕಿಗೆ ಒಳ್ಳೆ ಪರ್ಸೆಂಟೇಜ್ ಕೊಡ್ತಾ ಇದ್ದೀರಲ್ಲ. ಈ ರತ್ವಾಲ ಬಹುತ್ ಹಿಮ್ಮತ್ ವಾಲ ಅಂತವನು ನನ್ನ ಬಿಸ್ನೆಸ್ ಬೇಕು. ನಮ್ಮ ರತ್ವಾಲ್ರು ನಿಮ್ಮನ್ನ ನೋಡ್ಬೇಕಂತ. ಅವನ್ನೇ ಬರ ಕೇಳು. ರತ್ವಾಲ್ರು ಕರೆದಾಗ ಬರ್ದೇ ಇದ್ರೆ ಅದು ಅಪಚಾರ. ನನ್ನ ಹತ್ರ ಬೇಡ ನಿಮ್ ರತ್ವಾಲನ್ ಪ್ರಚಾರ. ನಾನು ಕರೆಂಟ್ ಟಚ್ ಮಾಡಿದ್ರೆ ಶಾಕ್ ಹೊಡೆದು ಬದಲಾಗುತ್ತೆ ನಿಮ್ಮ ಆಕಾರ. ಏನಾಗಿದೆ ಇವರಿಗೆ? ರಾತ್ರಿ ಕರೆಂಟ್ ಮೇಲೆ ಕೈ ಇಟ್ರು, 1000 ವಾಲ್ಟ್ಸ್ ಶಾಕ್ ಹೊಡಿತು. ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿ, ಅದೇನು ಖರ್ಚಾಗುತ್ತೋ ನಾನು ಕೊಡ್ತೀನಿ. ನೀನೇನೋ ಶಿವ? ಹೌದು ಶಿವ, ನಾನೇ ಶಿವ. ಯಾಕೆ ಶಿವ? ನಮ್ಮ ಹುಡುಗರನ್ನ ಹೊಡೆದು ಅವ್ರನ್ನ ನಮ್ಮ ಆಸ್ಪತ್ರೆಗೆ ಸೇರಿಸಿದ್ಯಾ? ಹೀಗ್ ಮಾಡ್ದವ್ರನ್ನ ಈ ರತ್ವಾಲ ಏನ್ ಮಾಡ್ತಾನೆ ಗೊತ್ತಾ? ರತ್ವಾಲ ಈ ದಂಡಪಿಂಡಿಗಳೇ ನಿನಗೆ ಬಂಡವಾಳ, ಆದ್ರೆ ನನಗೆ ನಾಯಿ ಬಾಲ. ನಿನಗ್ ಗೊತ್ತಿಲ್ಲ ನನ್ನ ಜಾಲ, ಗೊತ್ತಾದ್ಮೇಲೆ ನೀನು ನನ್ನ ಬಾಲ. ಈ ರತ್ವಾಲ ಬಹುತ್ ಹಿಮ್ಮತ್ ವಾಲ. ನೀನ್ ನನ್ನ ಜೊತೆ ಇದ್ಬಿಡು, ನೀನ್ ಮಾಡೋ ಕೆಲಸ ನನಗೇ ಮಾಡು, ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ. ಈ ಕೈ ಒಂದೊಂದು ತುತ್ತಿಗೂ ಹೋರಾಡಿದೆ, ಬೆವರು ಸುರಿಸಿದೆ, ರಕ್ತ ಸುರಿಸಿದೆ, ನ್ಯಾಯಕ್ಕಾಗಿ ಧರ್ಮಕ್ಕಾಗಿ. ನಿನ್ನಂತ ಗೂಂಡಾಗಳಿಗಲ್ಲ. ನೀನು ಹುಡ್ಕೊಂಬಂದಿರೋದು ಗೂಂಡಾನ, ಈ ಕರೆಂಟ್ ಶಿವಾನಲ್ಲ. ನೀನು ಬೇಕಾಗಿರೋ ಬಾಡಿಯ ಗುಂಡಾಗಳು ಊರಾಚೆ ಬೇಕಾದಷ್ಟು ಜನ ಇದ್ದಾರೆ. ದುಡ್ಡು ಕೊಟ್ಟು ಕೊಂಡ್ಗೋ, ವ್ಯಾಪಾರ ಮಾಡು. ನಷ್ಟ ಬಂದ್ರೆ ಕೊರಗಬೇಡ, ಮತ್ತೆ ಈ ಕರೆಂಟ್ ಹತ್ರ ಬರಬೇಡ. ಬಂದ್ರೆ ಶಾಕ್ ಹೊಡೆಯುತ್ತೆ. ಈ ಸಲ 10,000 ವಾಲ್ಟ್ಸ್. ಇದು ಜಾಗ ಸಿಟಿ ಮಧ್ಯೆ ಇರೋದ್ರಿಂದ ಈ ಜಾಗಕ್ಕೆ 5 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ. ಈ ಜಾಗದಾಗಿ ನಾನು ಫ್ಯಾಕ್ಟ್ರಿ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸರ್, ಆ ಜಾಗ ಈಗಾಗಲೇ ದೊಡ್ಡ ಸ್ಲಮ್ ಆಗಿದೆ. ಅದನ್ನ ಖಾಲಿ ಮಾಡಿಸೋದು ಬಹಳ ಕಷ್ಟ ಸರ್. ಸರ್, ಹೇಗಾದ್ರೂ ಮಾಡಿ ಮಂತ್ರಿಗಳಿಗೆ ಹೇಳಿ ಆ ಜಾಗನ ನನಗೆ ಮಾಡಿಸ್ಕೊಡ್ಬೇಕು. ರತ್ವಾಲ ಬಹುತ್ ಹಿಮ್ಮತ್ ವಾಲ. ಸೆಟೋ, ಅಡ್ವಾನ್ಸ್ ಅಂತ 50 ಲಕ್ಷ ಕೊಟ್ಟು ಹೋಗು. ಕೆಲಸ ನಮ್ದು, ಪ್ರಾಪರ್ಟಿ ನಿಂದು. ಬಹಳ ಯೋಚನೆ ಮಾಡಿ ಕಾನೂನುಬದ್ಧವಾಗಿ ನೋಟಿಸ್ ಕಳಿಸಿದ್ದಾರೆ. ಅಂದ್ರೆ ಖಾಲಿ ಮಾಡ್ದೇನೆ ಬೇರೆ ದಾರಿನೇ ಇಲ್ಲ ಅಂತೀರಾ? ಗುರು, ನೀನು ಅಂದ್ರೆ ಮಾರಾಮಾರಿಗೂ ರೆಡಿ. ಬೇಡ, ಇದೆಲ್ಲ ಹಾಗೆ ಮಾಡೋಕ್ಕಾಗಲ್ಲ. ಮೊದಲು ಸಂಬಂಧಪಟ್ಟ ಕಮಿಷನರ್ನ ನೋಡಿ ಆಮೇಲೆ ಯೋಚನೆ ಮಾಡೋಣ.
ಶಿವು ಹ್ಮ್ ಹೀಗೆ ಹೋಗ್ಬಿಟ್ಟು ನಿಲ್ಸಿ ಸ್ವಲ್ಪ ಮಾತಾಡ್ತೀರಾ? ಹ್ಮ್ ಸರಿ, ನಿಮಗೆ ಮಾತಾಡೋಕ್ ಮೂಡಿಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ತೊಂದರೆ ಕೊಡ್ಬೇಕು? ನಾನು ಇನ್ ಬರ್ತೀನಿ. ಏಯ್ ಏಯ್ ಸಾರಿ, ಏನೋ ಯೋಚನೆ ಮಾಡ್ತಾ ಇದ್ದೆ. ಓಹೋ, ನಾನು ಪಕ್ಕದಲ್ಲಿದ್ರು ಬಿಡ್ದಂತ ಯೋಚನೆ ಯಾವ್ದಪ್ಪ ನಿಮ್ಗೆ? ಅದನ್ನೇ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀನು ಕೋಪ ಮಾಡ್ಕೊಂಡು ಎದ್ದು ಬಂದ್ಬಿಟ್ಟೆ. ಅದೇನು ಅಂತ ಹೇಳಿದ್ರೆ ತಾನೇ ಅರ್ಥ ಆಗೋದು. ಏನೂ ಇಲ್ಲ, ನನ್ನ ಚಿಕ್ಕಂದಿಂದ ಸಾಕಿ ಸಲಿದ್ದು ನಮ್ಮ ಮಾವ. ಇವತ್ತು ನಾನು ವಿದ್ಯಾವಂತನಾಗಿರೋದಕ್ಕೂ ಅವರೇ ಕಾರಣ. ಅವ್ರ ಋಣ ಹೇಗೆ ತೀರ್ಸೋದು ಅಂತ ಯೋಚನೆ ಮಾಡ್ತಿದ್ದೆ. ಯಾಕೋ ಇವತ್ತು ನಮ್ಮ ಮಾವ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಹೋಗಿ ನೋಡಿಕೊಂಡು ಒಂದೇ ಒಂದು ತಿಂಗಳಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಒಂದು ತಿಂಗಳು ಇನ್ನೂ ಮುಗ್ದಿಲ್ವಾ? ಹಾಗಲ್ಲ ಬರ್ತಿ. ಅದೇನಾಯ್ತು ಅಂದ್ರೆ ಏನು ಹೇಳ್ಬೇಡಿ. ನನ್ನನ್ನ ಪ್ರೀತಿಸಿ ಇನ್ನೊಬ್ಬಳ ಮದುವೆ ಆಗಿರೋದು ನನಗೆ ಗೊತ್ತು. 6 ವರ್ಷಗಳಾದ ಮೇಲೂ ಅದೇನ್ ನಡೀತು ಅಂತ ತಿಳ್ಕೊಳ್ಳೋ ಆಸಕ್ತಿ ಖಂಡಿತ ನನಗಿಲ್ಲ. ನಿಜ ಏನು ಅಂತ ತಿಳಿದ್ರೆ ನಿಮ್ಮನ್ನ ಕ್ಷಮಿಸ್ತೀನಿ ಅಂದ್ಕೊಂಡ್ರಾ? ಮೋಸ ಮೋಸನೇ. ಮೋಸ್ಕರನ ಕಂಡ್ರೆ ನನ್ಗಾಗಲ್ಲ. ಅಂಡ್ ನೌ ಯು ಆರ್ ಎ ಚೀಟ್. ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಪರಿಸ್ಥಿತಿ. ವಿಲ್ ಯು ಪ್ಲೀಸ್ ಶಟ್ ಅಪ್ ಅಂಡ್ ಗೆಟ್ ಔಟ್? ಕಮಿಷನರ್, ನಾನ್ ಬಂದಿರೋದು ಭಾರತಿ ದೇವಿ ನೋಡೋದಕ್ಕಲ್ಲ, ಕಮಿಷನರ್ ನೋಡೋದಕ್ಕೆ. ಅಂಡ್ ಇಟ್ ಈಸ್ ಅ ಸೋಷಿಯಲ್ ಇಶ್ಯೂ. ಓ, ಸಮಾಜ ಸೇವೆ ಕಾರ್ಯದ ಮೇಲೆ ಬಂದಿದ್ದೀರಾ? ನಿಮ್ಮ ಕಣ್ಣಿಗೆ ಯಾವುದು ಸಮಾಜ ಸೇವೆ ಅನಿಸ್ತಾ ಇದೆಯೋ ನನಗದೊಂದು ಸಾಮಾಜಿಕ ಕಾಳಜಿ ಅಷ್ಟೇ. ಸ್ಲಮ್ ಅಲ್ಲಿರೋ ಕೆಲವು ಬಡ ಜನರಿಗೆ ದೊಡ್ಡ ವ್ಯಕ್ತಿಗಳಿಂದ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯನ ಸರಿಪಡಿಸೋ ಅಧಿಕಾರ ನಿಮ್ಮ ಹತ್ರ ಇದೆ. ನನ್ನ ಮಾತು ಮೇಲೆ ನಂಬಿಕೆ ಇದ್ರೆ ಆ ಬಡ ಜನರ ಹತ್ರ ನೀವೇ ಮಾತಾಡಿ. ಆಮೇಲೆ ನೀವೇನೇ ನಿರ್ಧಾರ ತಗೊಂಡ್ರು ಅದನ್ನ ನಾನು ಗೌರವಿಸ್ತೀನಿ. ಸ್ಲಮ್ಮು ಊರ್ ಮಧ್ಯೆ ಇರೋದ್ರಿಂದ ಸುತ್ತಲೂ ಇರೋ ನಮ್ಮ ಜನತೆಗೆ ಎಲ್ಲಾ ರೀತಿಯಿಂದಲೂ ತೊಂದರೆ ಆಗುತ್ತೆ ಅನ್ನೋದೇ ನಮ್ಮ ವಾದ. ಸ್ಲಮ್ ಹೊರಗಡೆ ಇರೋರು ಮಾತ್ರ ನಿಮ್ಮ ಜನತೆ ಆಗಿರೋದು ನಮ್ಮ ದೇಶದ ದುರಾದೃಷ್ಟ. ಅವರು ನಮ್ಮ ಥರನೇ ಉಸಿರಾಡೋ ಜನ. ನಮಗೆ ಹೇಗೆ ಒಳ್ಳೆ ಗಾಳಿ, ನೀರು, ಒಳ್ಳೆ ವಾತಾವರಣ ಬೇಕೋ ಹಾಗೆ ಅವ್ರಿಗೂ ಬೇಕು. ಬೇಕು ಬೇಕು ಅಂತ ವಾದಿಸ್ತೀರ. ಆದ್ರ ಸೌಲಭ್ಯ ಪಡೆಯೋಕು ಒಂದು ಯೋಗ್ಯತೆ ಬೇಕು. ಸುಮ್ಮನೆ ಸರ್ಕಾರ ಕೊಟ್ಟಿರೋದ್ರಲ್ಲಿ ಬೇಕಾದ್ದೆಲ್ಲ ಉದ್ಭವಿಸೋಲ್ಲ. ಆ ಸ್ಥಳನ ಒಬ್ಬ ವ್ಯಾಪಾರಿಗೆ ಮಾರಿದ್ರೆ ಒಳ್ಳೆ ರೇಟ್ ಕೊಡ್ತಾನೆ. ನೀವು ನಂಬಿರೋ ಆ ಬಿಸ್ನೆಸ್ ಮ್ಯಾನ್ ನೀತಿಗಿಂತ ದೇಶಕ್ಕೆ ಬೇಕಾಗಿರೋದು ಕಾಮನ್ ಮ್ಯಾನ್. ಆದ್ರಿಂದ ಒಬ್ಬ ಬಡವನಿಗೆ ಏನು ಬೇಕು ಅಂತ ನಿರ್ಧಾರ ಮಾಡೋಕೆ ತಲೆಗಿಂತ ಹೃದಯನ ಉಪಯೋಗಿಸಿ. ಆವಾಗ್ಲೇ ನಿಮ್ಗೆ ಆ ಬಡ ಜನರಿಗೆ ಬೇಕಾಗಿರೋ ವಸತಿ ಸೌಕರ್ಯ ಏನು ಅಂತ ಅರ್ಥ ಆಗೋದು. ಒಂದು ವಿಷಯ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಈ ಬಡ ಜನರು ನಿಮ್ಮ ಕುರ್ಚಿಯ ಕಾಲುಗಳು. ಅವ್ರು ಕುಸಿದ್ರೆ ನೀವು ಇರೋಲ್ಲ, ಈ ನಿಮ್ಮ ಪದವಿನೂ ಇರೋಲ್ಲ. ಭಾರತೀಯವರು ಜ್ಯೋತಿನಗರದ ಕೊಳಚೆ ಪ್ರದೇಶ ನಿವಾಸಿಗಳ ಪರವಾಗಿ ವಾದಿಸಿ ಸರ್ಕಾರ ಆ ಜಾಗವನ್ನು ಎಲ್ಲರೂ ಬ್ಲೂ ಫಿಲಂ ನೋಡೋ ಹಾಗೆ ಕಣ್ಬಿಟ್ಕೊಂಡು ನೋಡ್ತಾ ಇದ್ರಾ? ಕೆಲವು ಸಮಯದಲ್ಲಿ ಹೀಗೂ ಆಗತ್ತೆ. ಈಗ ಮುಂದಕ್ಕೆ ಏನಾಗಬೇಕು ಅದನ್ನ ನೋಡೋಣ. ಏನಂತೀರಿ ರತ್ವಾ ಸಾಹೇಬ್ರೆ? ಅನ್ನೋಕ್ಕೇನಿದೆ. ಹುಡುಕೋದ್ರು ಸಿಗದಿರಷ್ಟು ಒಳ್ಳೆ ಹುಡುಗನ. ಅದಕ್ಕೆ ಕೊಡಿ, ಅದಕ್ಕೆ ಅದಕ್ಕೆ ಕೊಡಿ, ಅದಕ್ಕೆ ಅದಕ್ಕೆ ಕೊಡಿ. ಸ್ವಪ್ನ, ನೀನು ಹುಡುಗನ ಪ್ರೀತಿಸ್ತಾ ಇದೀಯಾ? ಡ್ಯಾಡಿ, ನಾನು ಇವ್ರನ್ನ ಪ್ರೀತಿಸ್ತಿದ್ದೀನಿ. ಹಾಗಾದ್ರೆ ಮದುವೆ ಮಾಡ್ಕೋ ಅಂತ ಹೋಗಿ ಕೇಳಲಾ? ಕೇಳಿದ ತಕ್ಷಣ ಒಪ್ಕೋತಾರ ಡ್ಯಾಡಿ? ನಾನು ಒಪ್ಪಿಸ್ತೀನಿ. ಹಾಗಾದ್ರೆ ಈಗಲೇ ಹೋಗಿ ಬನ್ನಿ. ಏನ್ ಕೊಡ್ಬೇಕಪ್ಪ? ನಮ್ಮ ಮೀಟರ್ ಕೇಳೋ ಅಷ್ಟು. ಸದ್ಯ ಎಲ್ಲಿ ಡಬಲ್ ಕೇಳ್ತೀಯೋ ಅಂತಿದ್ದೆ. ಅಪ್ಪ, ಇವರು ಶಿವು ಅಂತ, ಇವ್ರ ತಂಗಿನೇ ನಾನು ಇಷ್ಟಪಟ್ಟಿರೋದು. ಅದಕ್ಕೆ ಮದುವೆ ವಿಷಯ ಮಾತಾಡಬೇಕು ಅಂತ ಬಂದಿದ್ದಾರೆ. ಸರ್, ನೀವು ಅನುಮಾನ ಪಡ್ತಿರೋ ಹಾಗೆ ನನ್ನ ತಂಗಿ ಮದುವೆಯಲ್ಲಿ ಯಾವುದೇ ಕಡಿಮೆ ಮಾಡಲ್ಲ. ನಿಮ್ಗೆ ಯಾವತ್ತು ಸೌಕರ್ಯನೋ ಅವತ್ತೇ ಮದುವೆ ಇಟ್ಕೊಳ್ಳೋಣ. ಒಂದು ಒಳ್ಳೆ ದಿನ ನೋಡಿ.
ಒಳ್ಳೆ ದಿನಕ್ಕಿಂತ ಮೊದಲು ಇದು ಒಳ್ಳೆ ಮದುವೆನಾ ಅಂತ ಗೊತ್ತಾಗ್ಬೇಕು. ಅಪ್ಪ ಏನ್ ಹೇಳ್ತಿದ್ದೀರಾ ನೀವು? ಒಬ್ಬ ಆಟೋ ಡ್ರೈವರ್ ಸಂಬಂಧ ನನಗಿಷ್ಟ ಇಲ್ಲ. ಎಸ್, ಯಾರು ನೀವು? ಏನ್ ಬೇಕಾಗಿತ್ತು? ನಿನ್ನನ್ನು ಅಳಿಯನಾಗಿ ಮಾಡ್ಕೋಬೇಕು ಅಂತ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಓಹೋ, ಅಂದ್ರೆ ನೀವು ರೇಖಾ ತಂದೆ. ನಿಮ್ಮ ಹತ್ರ ಇರೋ ಕೋಟ್ಯಾಂತರ ರೂಪಾಯಿಗೆ ಬೇರೆ ಅಳಿಯನ್ ಕೊಂಡ್ಕೊಳ್ಳಿ. ನಾನು ನೀವು ತಂಗಿನ ಮದುವೆ ಆಗೋದು. ಬೀದಿಯಲ್ಲಿ 4 ಕಾಸು ಹೊಡೆದಾಡೋರೆಲ್ಲ ಒಳಗ್ ಬಂದು ಸಂಬಂಧ ಮಾತಾಡುವಾಗ ನಾನು ಸುಮ್ಮನೆ ಹೋಗೋದೇ ಒಳ್ಳೇದು. ಬೀದಿಯಲ್ಲಿ 4 ಕಾಸು ಹೊಡೆದಾರೋರು ಯಾರು ಅಂತ ನೀನ್ ಜೊತೆಯಲ್ಲಿ ಬಂದಿರೋ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ನನ್ನ ಮಗಳ ಗಂಡ ಆಗೋನು ಇವನೇ. ಅದು ಅಸಾಧ್ಯ. ನಾಯಿಗಳಿಗೆ ಬೀದಿ ಯಾವುದು ಮನೆ ಯಾವುದು ಅಂತ ಗೊತ್ತಿಲ್ಲದೆ ಬೊಗಳ್ತಾನೆ ಇರ್ತವೆ. ಇದು ನಿನ್ನ ಮನೆನೂ ಅಲ್ಲ, ಬೀದಿನೂ ಅಲ್ಲ. ಬೊಗಳ್ತಾ ಇದ್ರೆ ಹುಚ್ಚು ನಾಯಿ ಅಂತ. ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು? ಇವನು ಯಾವತ್ತಿದ್ರು ನನ್ನ ಅಳಿಯಾನೆ. ಈ ರತ್ವಾಲ ಬಹುತ್ ಹಿಮ್ಮತ್ ವಾಲ. ರತ್ವಾಲ ಬಹುತ್ ಹಿಮ್ಮತ್ ವಾಲ ಆದ್ರೆ ಈ ಶಿವು ಬಹುತ್ ತಾಕತ್ ವಾಲ. ನನ್ನ ತಂಗಿ ಮದುವೆ ನಿಲ್ಸೋಕೆ ನಿನ್ನಂತ 100 ಜನ ರತ್ವಾಲರು ಬಂದ್ರು ಈ ಶಿವನ್ ಎದುರ್ಸಕ್ಕಾಗಲ್ಲ. ನನ್ನ ಮಗಳ ಜೊತೆನೆ ಇವನ್ ಮದುವೆ ಇಲ್ಲ, ನನ್ನ ತಂಗಿ ಜೊತೆನೆ ಸುಂದರ ಮದುವೆ. ಚಾಲೆಂಜ್. ಚಾಲೆಂಜ್. ನೀನನ್ನು ರಕ್ಷಿಸೋದಕ್ಕೆ ನಾನು ನಿಂಗೆ ಥ್ಯಾಂಕ್ಸ್ ಹೇಳಲ್ಲ. ಯಾಕೆಂದ್ರೆ ತನ್ನ ಹೆಂಡತಿ ಶೀಲನ್ ಕಾಪಾಡೋದು ಗಂಡನ ಕರ್ತವ್ಯ. ಹುಚ್ಚುಚ್ಚಾಗಿ ಮಾತಾಡಬೇಡ. ನೀನ್ ಇದೇ ಸ್ಥಿತಿಲಿ ಯಾವುದೇ ಹೆಣ್ಣಿದ್ರು ನಾನು ರಕ್ಷಿಸ್ತಿದ್ದೆ. ಆ ರೌಡಿಗಳು ನಿನ್ ಮೇಲೆ ಬಲಾತ್ಕಾರ ಮಾಡ್ತಿದ್ದಾಗ ಅವನು ನಿನ್ನ ರಕ್ಷಿಸ್ಲಿಲ್ಲ. ಅವನೇ ನಿನ್ ಮೇಲೆ ಅತ್ಯಾಚಾರ ನಡೆಸಿದಾನೆ. ಇಲ್ಲ ಡ್ಯಾಡಿ, ಅವರಂತ ಮನುಷ್ಯರಲ್ಲ. ಅವನ ಜೊತೆ ನಿನ್ ಮದುವೆ ನಡಿಬೇಕು ಅಷ್ಟೇ ತಾನೇ? ಹೌದು. ಹಾಗಾದ್ರೆ ನಾನು ಹೇಳ್ದಾಗ ಕೇಳು. ಅವನ್ ನಿನ್ ಮೇಲೆ ನಿರ್ದಯವಾಗಿ ಅತ್ಯಾಚಾರ ನಡೆಸಿದಾನೆ. ನೋ ನೋ, ಎಲ್ಲ ಸುಳ್ಳು ಯುವರ್ ಆನರ್. ನಾನೇ ಅತ್ಯಾಚಾರ ಮಾಡಿಲ್ಲ. ರೇಖಾ ನನ್ನ ಕಾಲೇಜ್ ಮೇಟ್. ನನ್ನ ಕಣ್ಮುಂದೆ ನಡೀತಿದ್ದ ಬಲಾತ್ಕಾರನ ತಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ಇಬ್ಬರು ರೌಡಿಗಳನ್ನ ಹೊಡೆದು ರೇಖಾಳ್ ಮಾನ ಉಳಿಸ್ತೆ. ಇದು ತಪ್ಪ ಯುವರ್ ಆನರ್? ಹೇಳಿ, ಇದು ತಪ್ಪ? ಒಂದ್ ಹೆಣ್ಣಿನ ಮಾನ ಉಳಿಸೋದ್ರಿಂದ ಶಿಕ್ಷೆ ಆಗತ್ತೆ ಅನ್ನೋದಾದ್ರೆ ಎಲ್ರು ಮಾನವೀಯತೆಯ ಮೇಲಿರೋ ನಂಬಿಕೆನ ಕಳ್ಕೊಂಡು
ಇಂಥ ಅಬಲೆ ಹೆಣ್ಣನ್ನು ಉಡ್ಸಕ್ಕಿನ ಮೇಲೆ ಯಾರು ಪ್ರಯತ್ನ ಪಡಲ್ಲ ಯುವರ್ ಆನರ್. ನಾನೇ ಅತ್ಯಾಚಾರ ಮಾಡಿಲ್ಲ. ರೇಖಾ ಹೇಳ್ತಿರೋದಲ್ಲ ಸುಳ್ಳು. ಇಲ್ಲ, ನೀವು ಹೇಳ್ತಿರೋದೇ ಸುಳ್ಳು. ನಮ್ಮ ದೇಶದಲ್ಲಿ ಯಾವುದೇ ಹೆಣ್ಣು ತನ್ನ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರವನ್ನ ತನ್ನ ತಂದೆ ತಾಯಿಗಳ ಹತ್ರನೇ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೊಂಡು ಅದನ್ನ ರಹಸ್ಯವಾಗಿಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಅಂಥದ್ರಲ್ಲಿ ರೇಖಾ ಬಹಿರಂಗವಾಗಿ ಕೋರ್ಟ್ನಲ್ಲಿ ತನ್ನ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರವನ್ನ 4 ಜನರ ಎದುರು ಹೇಳ್ಕೊಳ್ಳೋದರ ಹಿನ್ನೆಲೆಯಲ್ಲಿ ಆಕೆ ಅನುಭವಿಸ್ತಿರೋ ನೋವು ಸಂಕಟ ಎಷ್ಟು ಅನ್ನೋದಕ್ಕೆ ಆಕೆಯ ಕಣ್ಣೀರೇ ಸಾಕ್ಷಿ. ಮಿಸ್ಟರ್ ಸುಂದರ್, ನೀವು ಅತ್ಯಾಚಾರ ಮಾಡಿಲ್ಲ ಅನ್ನೋದಕ್ಕೆ ಯಾರಾದರೂ ಸಾಕ್ಷಿ ಇದ್ದಾರಾ? ಸತ್ಯ ಎಲ್ಲರೂ ಕಣ್ಗೂ ಕಾಣಿಸಲ್ಲ. ನಾನೀಕೆನ ಅತ್ಯಾಚಾರ ಮಾಡಿಲ್ಲ ಅನ್ನೋದಕ್ಕೆ ಆಕೆ ಮನಸ್ಸೇ ಸಾಕ್ಷಿ. ಇದು ನಿಜ ಅನ್ನೋದಕ್ಕೆ ಆ ದೇವರೇ ಸಾಕ್ಷಿ. ಆದ್ರೆ ಇವರಿಬ್ರು ಕರೆದ್ರೆ ಬರೋರಲ್ಲ, ಹುಡುಕಿದ್ರೆ ಮಾತ್ರ ಸಿಗೋಂತವ್ರು. ಹುಡ್ಕೋ ಕಾಳಜಿ ಕಾನೂನಿಗಿಲ್ಲ, ಸತ್ಯನ ಯಾರು ಕೇಳೋರಿಲ್ಲ. ಅಲ್ಮೇಲೆ ಸಾಕ್ಷಿ ಯಾರು ಬೇಕಾಗಿದೆ ಯುವರ್ ಆನರ್? ಯುವರ್ ಆನರ್, ಸುಂದರ್ ತಮ್ಮ ವಾಕ್ಚಾತುರ್ಯದಿಂದ ಕೋರ್ಟ್ ಅನ್ನೇ ಮರಳು ಮಾಡೋ ಪ್ರಯತ್ನದಲ್ಲಿದ್ದಾರೆ. ರೇಖಾ ತನ್ನನ್ನು ಬಿಟ್ಟು ಹೋಗಬಾರದು ಅನ್ನೋ ಉದ್ದೇಶದಿಂದ ಈಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರಕ್ಕೊಳಗಾದ ರೇಖಾ ಮಾನಸಿಕವಾಗಿ ಕುಗ್ಗಿ ಹೋಗೋದಕ್ಕೆ ಮುಂಚೆ ಈಕೆಯ ಬಾಳಿಗೆ ನ್ಯಾಯ ದೊರಕಿಸಿಕೊಟ್ಟು ಇಂಥ ಕಾಮಾಂಧರಿಗೆ ನ್ಯಾಯಾಲಯ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದೇ ನನ್ನ ಸವಿನಯ ಪ್ರಾರ್ಥನೆ. ದಟ್ಸ್ ಆಲ್ ಯುವರ್ ಆನರ್. ಕೋರ್ಟ್ ಈಸ್ ಅರ್ಜೆಂಟ್. ಏ ಹುಚ್ಚಿ, ನಿನಗೊಬ್ಬ ಅಣ್ಣ ಇದ್ದಾನೆ ಅನ್ನೋದನ್ನ ಮರ್ತೋದ್ಯಾ? ಕೋರ್ಟ್ ಸಮಾಚಾರ ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ? ನೀನ್ ಯಾರನ್ನ ಹೆದರ್ಸಿದ್ರು ಏನು ಪ್ರಯೋಜನ ಇಲ್ಲ. ನೋಡ್ತಿರು, ನಿನ್ನ ಸುಂದರ್ ನಿನ್ನ ಸೇರೋ ಹಾಗೆ ಮಾಡ್ತೀನಿ. ಜಡ್ಜಿನ ಹೆದರ್ಸ್ತೀಯಾ? ಇಲ್ಲ. ಇಲ್ಲ ರೇಖಾನ ಹೆದರ್ಸ್ತೀಯಾ? ಇಲ್ಲ. ರೇಖಾ ಅಪ್ಪನ್ನ ದಾರಿಗೆ ತರ್ತೀಯಾ? ಇಲ್ಲ. ನಾಳೆ ಸುಂದರ್ ಬಿಡುಗಡೆ ಆಗ್ತಾನೆ ಅಷ್ಟೇ. ಅಣ್ಣ, ನೀವು ನನ್ನನ್ನು ಮಾತನಾಡಿಸ್ಕೊಡ್ಬೇಕು. ಸುಂದರ್ಗೆ ಈ ನ್ಯಾಯಾಲಯ ಏನೇ ಶಿಕ್ಷೆ ವಿಧಿಸಿದ್ರು ಅದು ನನ್ನ ಮೇಲೆ ನಡೆದ ಅತ್ಯಾಚಾರಕ್ಕೆ ಪರಿಹಾರ ಆಗೋದಿಲ್ಲ. ಆದ್ರಿಂದ ಸುಂದರ್ನ ಈ ನ್ಯಾಯಾಲಯ ಕ್ಷಮಿಸಿ ನಾನು ಸುಂದರ್ ಜೊತೆ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. You can proceed. Thank you, Your Honor. Your Honor, ಕುಮಾರಿ ರೇಖಾನ ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ಪರ್ಮಿಷನ್ ಬೇಕು. Permitted. ರೇಖಾ 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 ನೋಡಿ, ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ಪ್ರಶ್ನೆಗಳು ತುಂಬಾ ಅಸಭ್ಯ ಅಸಹ್ಯವಾಗಿರ್ಬೋದು. ಆದರೆ ಕೆಲವು ವಿಷಯಗಳು ನಾನು ಕೇಳಿ ತಿಳ್ಕೊಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೆ ನೀವು ಸಿದ್ಧರಾಗಿರ್ಬೇಕು. ಇದೇನಿದು? ದಾರ. ಇದು ಸೂಜಿ. ಆ ದಾರಾನ ಈ ಸೂಜಿ ಒಳಗೆ ಪೋಣಿಸ್ತೀರಾ? ಪೋಣಿಸ್ತೀನಿ. ಯಾಕೆ ಸಾಧ್ಯವಾಗ್ತಿಲ್ಲ? ನೀವು ಹೀಗೆ ಕದಸ್ತಾ ಇದ್ರೆ ಅದು ಹೇಗೆ ಸಾಧ್ಯ? ನೋಟ್ ದಿಸ್ ಪಾಯಿಂಟ್, ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸಿಗೆ ಸಂಬಂಧಪಡದೇ ಇರೋ ವಿಷಯ ಅಂತಂದು ಕೋರ್ಟ್ನ ದಾರಿ ತಪ್ಪಿಸೋ ಪ್ರಯತ್ನದಲ್ಲಿದ್ದಾರೆ. ಅಬ್ಜೆಕ್ಷನ್ ಓವರ್ರೂಲ್ಡ್. ಸುಂದರ್ ನಿಮ್ಮ ಮೇಲೆ ಅತ್ಯಾಚಾರ ನಡೆಸಿದ್ದು ನಿಜಾನಾ? ಹೌದು. ಯಾಕೆ? ಅದ್ ನನ್ಗೆ ಗೊತ್ತಿಲ್ಲ. ಅಲ್ಲ, ಅವ್ರು ನಿಮ್ಮನ್ನ ದ್ವೇಷಿಸ್ತಿದ್ರಾ, ಪ್ರೀತಿಸ್ತಿದ್ರಾ, ಅಥವಾ ನಿಮ್ಮನ್ನ ಕಂಡ್ರೆ ಆಗ್ತಿರ್ಲ್ವಾ? ನಂಗೆ ಗೊತ್ತಿಲ್ಲ. ಹೋಗ್ಲಿ, ನಿಮ್ ಜಾಕೆಟಿನ ಅಳತೆ ನಿಮಗೆ ಗೊತ್ತಾ? ವಾಟ್ ಯು ಮೀನ್? ಐ ಮೀನ್ ಮೆಜರ್ಮೆಂಟ್ಸ್ ಆಫ್ ಯೋರ್. ಗೊತ್ತಿದ್ರೆ ಹೇಳಿ, ಇಲ್ಲದೇ ಇದ್ರೆ ಪರವಾಗಿಲ್ಲ. ದರ್ಜನ್ ಕರ್ಕೊಂಬಂದಿದ್ದೀನಿ, ಅವ್ರು ಹೇಳ್ತಾರೆ. ಗೊತ್ತಿಲ್ಲ. ನೀವು ಉಡೋ ಸೀರೆನ ಉದ್ದ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ನಿಮ್ ಮೇಲೆ ಅತ್ಯಾಚಾರ ನಡೆದಾಗ ನೀವು ಹುಟ್ಟಿದ ಸೀರೆ ಮತ್ತು ಜಾಕೆಟ್ನ ಕೋರ್ಟ್ ಕೊಟ್ಟಿದ್ದಾರೆ, ಅದಾದ್ರೂ ನಿಮ್ಗೆ ಗೊತ್ತಾ? ಗೊತ್ತು. ಜಾಕೆಟಿನ ಅಳತೆ ಗೊತ್ತಿಲ್ಲ, ಸೀರೆನ ಉದ್ದ ಗೊತ್ತಿಲ್ಲ. ತಿಳ್ಕೊಳ್ಳೇಬೇಕಂತ ಏನಿಲ್ವಲ್ಲ. ಹೋಗ್ಲಿ, ಸೀರೆ ಉಡೋಕಾರು ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿದ್ದೀನಿ. ಯುವರ್ ಆನರ್, ರೇಖಾ ಕೋರ್ಟ್ಗೆ ಒಪ್ಪಿಸಿರೋ ಸೀರೆ, ಬ್ಲೌಸು ಮತ್ತು ಪೆಟಿಕೋಟ್ನ ಪರಿಶೀಲನೆ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯನ ಕೇಳ್ಕೊತೀನಿ. ಕೊಡಿ. ಇದೆಲ್ಲ ಸ್ವಲ್ಪ ಉಟ್ಟು ತೋರಿಸ್ತೀರಾ? ಒಂದ್ಸಲ ಟ್ರಯಲ್ ನೋಡೋಣ.
ಪೆಟ್ಟಿಕೋಟ್ನ ಸೀರೆ ಮೇಲೆ ಹಾಕೋತೀರಾ? ಆರ್ಡರ್ ಆರ್ಡರ್. ಐ ಅಬ್ಜೆಕ್ಟ್ ಯುವರ್ ಆನರ್. ಮಿಸ್ಟರ್ ಶಿವು ನನ್ನ ಕ್ಲೈಂಟ್ ಅನ್ನು ಹೆದರಿಸಿ ಮಾನಸಿಕವಾಗಿ ದುರ್ಬಲರಾಗೋ ಹಾಗೆ ಮಾಡ್ತಾ ಇದ್ದಾರೆ. ನೋ ನೋ ಮೈ ಡಿಯರ್ ಸರ್, ನೋ. ರೇಖಾ ಮೇಲೆ ಅತ್ಯಾಚಾರ ನಡೆದಾಗ ಅವ್ರು ಸೀರೆ ಹುಟ್ಟಿದ್ರು ಅಂತ ತಾವು ಕೋರ್ಟ್ಗೆ ತಿಳಿಸಿದ್ದೀರಾ. ಅವ್ರು ಅವತ್ತು ಮಾತ್ರ ಸೀರೆ ಹುಟ್ಟಿದ್ರಾ ಅಥವಾ ಮುಂಚಿನಿಂದ ಸೀರೆ ಉಡ್ತಿದ್ರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹಾಕಿ ಕೇಳಿದೆ. ಪ್ಲೀಸ್ ಈಗ ಹೇಳಿ, ನೀವು ಅವತ್ತು ಸೀರೆ ಹುಟ್ಟಿದ್ರಾ? ಹೌದು, ಸೀರೆ ಹುಟ್ಟಿದ್ದೆ. ಆದ್ರೆ ಸೀರೆ ಹೇಗೆ ಉಡೋದಂತ ಮಾತ್ರ ಗೊತ್ತಿಲ್ಲ ಅಲ್ಲ? ಸರಿ, ಮಾನಭಂಗ ಅಂದ್ರೆ ಏನು ಅಂತ ನಿಂಗೆ ಗೊತ್ತಾ? ಗೊತ್ತು. ಹೇಗೆ? ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೀನಿ. ಅಂದ್ರೆ ಸಿನಿಮಾಗಳಲ್ಲಿ ರೇಪ್ ಏನು ಅಂತ ಅಷ್ಟು ವಿವರವಾಗಿ ತೋರಿಸ್ತಾರಾ? ಅಷ್ಟು ವಿವರವಾಗಿ ತೋರ್ಸೋಕೆ ಸೆನ್ಸರ್ ಎಲ್ಲಿ ಬಿಡುತ್ತೆ? ಮತ್ತೆ ರೇಪು ಅಂತ ಹೇಗೆ ಅರ್ಥವಾಗುತ್ತೆ? ಸಿಂಬಾಲಿಕ್ ಆಗಿ ತೋರಿಸ್ತಾರೆ. ಹಾಗಾದ್ರೆ ನಿಮ್ ರೇಪು ಸಿಂಬಾಲಿಕ್ ಆಗೇ ನಡೆದಿದೆ. ಆ ದಿವಸ ನಿಜವಾಗ್ಲೂ ಸುಂದರ್ ನನ್ನ ರೇಪ್ ಮಾಡ್ದ. ಹೇಗೆ? ಅಂದ್ರೆ ಹೇಗೆ ರೇಪ್ ಮಾಡ್ದ ಅಂತ ಹೇಳಿ. ಅದು ಅದು ದೂರ ನಿಂತ್ಕೊಂಡು ರೇಪ್ ಮಾಡ್ದ? ಹತ್ರ ಬಂದ? ಎಷ್ಟು ಹತ್ರ? ಇಷ್ಟ ಹತ್ರ ಬಂದು ಏನ್ ಮಾಡ್ದ? ಸುಮ್ಮನೆ ನೋಡ್ತಾ ನಿಂತಿದ್ದ? ಮೈ ಮೇಲೆ ಕೈ ಹಾಕಂದ? ಮೈ ಮೇಲೆ ಕೈ ಹಾಕಿ ಏನ್ ಮಾಡ್ದ? ಬ್ಲೌಸ್ ಕಿತ್ತಾಕಂದ? ಸೀರೆ ಕಿತ್ತಾಕಂದ? ಏನ್ ಮಾಡ್ದ? ಏನ್ ಮಾಡ್ದ ಹೇಳು? ನಿನ್ ಮೇಲೆ ಬಟ್ಟೆ ಇತ್ತು ಅಲ್ವೋ? ನಿನ್ ಬಟ್ಟೆ ಕಿತ್ತಾಕಂದ್ರೆ ಏನ್ ಮಾಡ್ದ? ಸೊಂಟ ಕೈ ಹಾಕಂದ? ಎತ್ತ ಕೈ ಹಾಕಂದ? ಅವನ ಮೇಲೆ ಬಟ್ಟೆ ಇತ್ತು ಅಲ್ವೋ? ರೇಪ್ ಎಷ್ಟೊತ್ತಾಯ್ತು? ರೇಪ್ ಬೆಳಗ್ಗೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? Come on, tell me. Come on, tell me. ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? Come on, tell me. Tell me. Come on, tell me. ಏನ್ ಮಾಡ್ತಿದ್ದೆ? ಒದ್ದಾಡ್ತಿದ್ದೆ. Your Honor, ಒದ್ದಾಡ್ತಿದ್ದೆ ಒಂದು ಹೆಣ್ಣಿನ ರೇಪ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೇಗಂದ್ರೆ ಕದಲ್ತಾ ಇದ್ದ ಒಂದು ಸೂಜಿಗೆ ದಾರ ಪೋಣಿಸೋದಕ್ಕೆ ಹೇಗೆ ಸಾಧ್ಯವಿಲ್ಲೋ ಹಾಗೆ. That's all, Your Honor. That's all. ಎರಡೂ ಕಡೆಯ ವಾದ ವಿವಾದಗಳನ್ನು ಪರಿಶೀಲಿಸಿ ಮಿಸ್ಟರ್ ಶಿವೂರವರು ಒದಗಿಸಿರುವ ಪುರಾವೆಗಳನ್ನು ನ್ಯಾಯಾಲಯ ಸ್ವೀಕರಿಸಿ ಸುಂದರ್ ನಿರಪರಾಧಿ ಎಂದು ಸಾಬೀತು ಆಗಿರುವ ಕಾರಣ ಸುಂದರ್ ಅವರನ್ನು ಅತ್ಯಾಚಾರದ ಆಪಾದನೆಯಿಂದ ಮುಕ್ತಗೊಳಿಸಲಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇವತ್ತು ನನ್ನ ಮಗನ ಪುನರ್ಜನ್ಮ ನೀಡಿ ನೀವು ದೊಡ್ಡ ಮನುಷ್ಯ ಆಗ್ಬಿಟ್ರಿ. ನೀವು ಮಾಡಿದ ಉಪಕಾರನ ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ನೀವು ದೊಡ್ಡವರು, ಹಾಗೆಲ್ಲ ಮಾತಾಡಬಾರ್ದು. ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ಅವತ್ತು ನಾನು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟೆ. ಆದರೆ ಇವತ್ತು ನೀವು ನಿಮ್ಮ ವ್ಯಕ್ತಿತ್ವ ಏನು, ಗೌರವ ಏನು ಅಂತ ತೋರಿಸ್ಕೊಟ್ರಿ. ನಿಮ್ಮ ಮುಂದೆ ಇವತ್ತು ನಾನು ಬಹಳ ಸಣ್ಣ ವ್ಯಕ್ತಿ ಆಗೋಗ್ಬಿಟ್ಟೆ. ಅಂಥದ್ದೆಲ್ಲ ಏನೂ ಇಲ್ಲ. ನನ್ನ ಕರ್ತವ್ಯ ನಾನು ಮಾಡಿದೆ. ನಿಮ್ಮ ಕರ್ತವ್ಯನ ಈ ಸಮಾಜಕ್ಕೊಬ್ಬ ಲಾಯರ್ ಆಗೇ ಮಾಡ್ಬೋದಾಗಿತ್ತು. ಆದರೆ ರೌಡಿ ಆಗೋ ಅವಶ್ಯಕತೆ ಏನಿತ್ತು? ನನ್ನ ಕಕ್ಷಿದಾರನಾದ ರಾಮಯ್ಯ ನ್ಯಾಯ ನೀತಿ ಧರ್ಮ ಏನು ಅನ್ನೋದನ್ನ ಪುಸ್ತಕದಲ್ಲಿ ಓದ್ದೆ ಜೀವನದಲ್ಲಿ ಪಾಲಿಸೋದಕ್ಕೆ ಅವನ ಸಿಕ್ಕಿದ ಬಹುಮಾನ ಇದು. ಕೊಟ್ಟೋರು ಶ್ರೀಮಾನ್ ಶಂಕರಯ್ಯ, KK ಮಿಲ್ಲಿನ ಮಾಲೀಕರು. ಕಾರಣ ಮಿಲ್ಲಲ್ಲಿ ಅಪಘಾತ ಆಗಿ ಪರಿಹಾರ ಕೇಳೋದಕ್ಕೆ ಹೋಗಿದ್ದಕ್ಕೆ ಅವನ ಕೈಯನ್ನೇ ಕತ್ತರಿಸಿ ಅದು ರಸ್ತೆ ಅಪಘಾತ ಅಂತ ನಿರೂಪಿಸೋದಕ್ಕೆ ಶ್ರೀಮಾನ್ ಶಂಕರಯ್ಯನವರು ಸೃಷ್ಟಿ ಮಾಡಿದ ಸಾಕ್ಷಿಗಳು ಸುಳ್ಳು ಅಂತ ನಾನು ಈಗಾಗಲೇ ನಿಮ್ಮ ಮನವರಿಕೆ ಮಾಡಿಕೊಟ್ಟಿದ್ದೆ. ದಟ್ಸ್ ಆಲ್ ಯುವರ್ ಆನರ್. ಎರಡೂ ಕಡೆ ವಾದ ವಿವಾದಗಳನ್ನು ನಾವು ಪರಿಶೀಲಿಸಿದ್ದೇವೆ. ಮಿಸ್ಟರ್ ಶಿವೂರವರು ಒದಗಿಸಿರುವ ಪುರಾವೆಗಳನ್ನು ನಾವು ಸ್ವೀಕರಿಸಿದ್ದೇವೆ. KK ಮಿಲ್ಸ್ನ ಮಾಲೀಕರಾದ ಶಂಕರಯ್ಯನವರು ಹಣ ನೀಡಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಲು ಹೊರಟಿರುವುದು ಸಾಬೀತಾಗಿದೆ. 1,000 ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದು ಅನ್ನೋ ಕಾಳಜಿನ ಮಿಸ್ಟರ್ ಶಿವೂರವರು ವಾದ ಮಾಡಿ ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮಿಸ್ಟರ್ ಶಿವು, ಐ ಕಂಗ್ರ್ಯಾಚುಲೇಟ್ ಫಾರ್ ಯುವರ್ ಕನ್ವಿಕ್ಷನ್. ರಾಮಯ್ಯನವರಿಗೆ ಕೇವಲ 2 ಲಕ್ಷ ರೂಪಾಯಿ ಪರಿಹಾರ ನೀಡಿ ಈ ಕೋರ್ಟನ್ನು ತಪ್ಪು ದಾರಿಗೆ ಎಳೆಯಲು ಪ್ರಯತ್ನಪಟ್ಟ ಶಂಕರಯ್ಯನವರಿಗೆ 25,000 ರೂಪಾಯಿ ಜುಲ್ಮಾನೆ ಹಾಗೂ 6 ತಿಂಗಳು ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಕರಿ ನೋಟ್ನಿಂದ ಕರಿ ಕೋಟ್ನ ಕೊಂಡ್ಕೊಂಡವ್ರಿಗೆ ನನ್ನ ಕೊಂಡ್ಕೊಳ್ಳೋದು ಕಷ್ಟ ಆಯಿತು. ಆವತ್ತಿಂದ ನನ್ನ ಹೋರಾಟಕ್ಕೆ ಒಂದು ಹೊಸ ದಾರಿ ಕಾಣಿಸ್ತು. ನನ್ನ ವಿದ್ಯೆಯಿಂದ 4 ಜನಕ್ಕೆ ಉಪಕಾರ ಆಗಬೇಕಾದ್ದು ನನ್ನ ಮುಷ್ಟಿಯಿಂದ ಆಗ್ತಾ ಇದೆ. ಇದು ನಿಮಗೆ ಸರಿ ಕಾಣಿಸ್ತಾ ಇರ್ಬೋದು, ಆದರೆ ಇದು ನನ್ನ ವೈಯಕ್ತಿಕ ಹೋರಾಟ. ನಡೀತಾ ಇದೆ, ನಡೀತಾನೆ ಇರುತ್ತೆ. ರೇಖಾ 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 ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ಆ ಶಿವಕತೆ ಇವತ್ತೇ ಮುಗೀತು ಅಂತ ತಿಳ್ಕೊ. ಪ್ರಯೋಜನ ಇಲ್ಲ ಡ್ಯಾಡಿ, ಇದಕ್ಕೆಲ್ಲ ಅವಳೇ ಕಾರಣ. ಅವಳಿಂದ ಇದೆಲ್ಲ ನಡೀತಾ ಇರೋದು. ಹಾಗೆ ನಡೆಯೋರ್ನ ನಿಲ್ಸೋಕೆ ಓಡಿಸಿದ್ರೆ ಆಯ್ತು.
रथ वाला बहुत हिम्मत वाला। ಶಿವಣ್ಣ ಶಿವಣ್ಣ, ನಿನ್ ತಂಗಿಗೆ ರತ್ವಾಲ ನಡು ರಸ್ತೆಯಲ್ಲಿ ಚೂರಿ ಹಾಕಿದ್ದಾನೆ. ಸಾಹೇಬ್ರೆ ಸಾಹೇಬ್ರೆ ಏನು? ದಯವಿಟ್ಟು ಕ್ಷಮಿಸ್ಬೇಕು. ಅವತ್ತು ನೀವಾಗೆ ನಮ್ಮ ಮನೆಗೆ ಬಂದಿದ್ದಾಗ ನಿಮ್ಮ ಮಾತು ಕೇಳದೆ ದೊಡ್ಡ ತಪ್ಪು ಮಾಡಿಬಿಟ್ಟು. ರತ್ವಾಲ ಬಹುತ್ ಹಿಮ್ಮತ್ ವಾಲ ಅಂತ ಗೊತ್ತಾಯ್ತಾ? ಈಗ ಅವನು ನಮ್ಮ ಮಗನಾಗಿದ್ರೆ ಸಾಕು. ನಿಮ್ಮ ಮಗಳಿಗೂ ನಮ್ಮ ಮಗನಿಗೂ ಮದುವೆ ಮಾಡಿಸ್ಬಿಡಿ. ರೇಖಾ, ಯಾವತ್ತಿಟ್ಕೊಳ್ಳೋಣ ಮದುವೆ?
ನನ್ನ ಸ್ವಪ್ನ ಚೂರಿ ಹಾಕಿದ್ದು? ಈ ರತ್ವಾಲ ಬಹುತ್ ಹಿಮ್ಮತ್ ವಾಲ. ಸಾಯಿಸೋಲ್ಲ, ಯಾಕಂದ್ರೆ ನೀನು ನನ್ನ ಅಳಿಯ ಆಗು. ಈ ಜನ್ಮದಲ್ಲಿ ನಾನು ನಿನ್ನ ಅಳಿಯ ಆಗಲ್ಲ. ಅದರಿಂದ ನಿನ್ ಮಗಳು ಕೊರಗ್ತಾಳೆ, ಅವಳನ್ನ ನೋಡಿ ನೀನ್ ಕೊರಗ್ತೀಯ. ಅಷ್ಟು ಸಾಕು ನಿನ್ ನೆಮ್ಮದಿ ಹಾಳಾಗಕ್ಕೆ. ಮುಚ್ಚ ಬಾಯ್. ಏಯ್, ಇವನ ನಮ್ ಸೀಕ್ರೆಟ್ ಪ್ಲೇಸ್. ಡ್ಯಾಡಿ, ಏನ್ ಮಾಡ್ತಿದ್ರಿ ನೀವು? ನೀವು ಮಾಡ್ತಾ ಇರೋದು ನನ್ನೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಇವನು ನಿನ್ನ ಮದುವೆ ಆಗ್ತೀನಿ ಅನ್ನೋವರೆಗೂ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಡ್ಯಾಡಿ, ಏನು ಗಾಬರಿ ಆಗ್ಬೇಡಿ. ನಾನು ಅದೇ ದಾರಿಲಿ ಹೋಗ್ತಿದ್ರಿಂದ ಆಸ್ಪತ್ರೆ ಕರ್ಕೊಂಡು ಹೋಗಿ ಸ್ಟಿಚಸ್ ಹಾಕ್ಸಿದ್ದೀನಿ. ದೇವ್ರ ದಯೆಯಿಂದ ಏನೂ ಆಗಿಲ್ಲ. ಶೀ ಇಸ್ ಔಟ್ ಆಫ್ ಡೇಂಜರ್. ಅಪ್ಪ, ಒಂದ್ ನಿಮಿಷ ಇರಿ, ಸ್ವಪ್ನಾನ ಒಳಗೆ ಬಿಟ್ಬಿಟ್ಟು ಬರ್ತೀನಿ. ಹಾ ಸರಿ, ಬಾಮ್ಮ. ಮೆತ್ತಿಗೆ. ಆಂಟಿ ಆಂಟಿ ಆಂಟಿ, ತಗೊಳ್ಳಿ ಪ್ರಸಾದ. ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಶಿವನ್ ದೇವಸ್ಥಾನಕ್ಕೆ. ಹೌದಾ? ಗುಡ್ ಗುಡ್. ನಾನು ಪ್ರತಿ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಅದೇ ದೇವಸ್ಥಾನಕ್ಕೆ ಹೋಗ್ತೀನಿ. ಮಮ್ಮಿ, ಆಂಟಿ ಹೋಗ್ತಿದ್ದಾರೆ. ನಾನು ಬರ್ತೀನಿ. ಅರೆ, ನೀವು ಅಷ್ಟು ದೊಡ್ಡನ್ನ ಹೊರಿಸಿ ಹಾಗೆ ಹೋದ್ರೆ ಹೇಗೆ? ಊಟ ಮಾಡ್ಕೊಂಡು ಹೋಗಿ. ಬೇಡ, ನಿಮ್ಗಷ್ಟು ಕಷ್ಟ ಆಗೋದಾದ್ರೆ ಒಂದು ನಿಮಿಷ ಇರಿ. ಓ, ನಿಮ್ಗಿನ್ನೂ ಮದುವೆ ಆಗಿಲ್ವಾ? ಕಂಕಣ ಬಲ ಕೂಡ್ ಬರ್ಬೇಕಲ್ಲ. ಕಾಲ ಕೂಡ್ ಬಂದಾಗ ಎಲ್ಲ ತಾನಾಗೆ ನಡೆದೋಗುತ್ತೆ. ಇಷ್ಟಕ್ಕೂ ನೀವು ಯಾವ್ದ್ರಲ್ಲಿ ಕಮ್ಮಿ ಆಗಿದ್ದೀರಾ? ರೂಪ ಇಲ್ವಾ? ವಿದ್ಯೆ ಇಲ್ವಾ? ನಿಮ್ಮನ್ ಕೈ ಹಿಡಿಯೋ ಗಂಡು ತುಂಬಾ ಪುಣ್ಯ ಮಾಡಿರ್ತಾನೆ. ನೋಡ್ತಾ ಇರಿ, ನಿಮಗೆ ಎಂತ ಗಂಡ ಸಿಗ್ತಾನೆ ಅಂತ. ಸಿಗೋರೆಲ್ಲ ಸರಿಯಾಗಿರ್ತಾರೆ ಅಂತ ಏನ್ ಗ್ಯಾರಂಟಿ? ಓಹೋ, ಹಾಗಾದ್ರೆ ಏನೋ ಏರ್ಪೇರಾಗಿರ್ಬೇಕು. ಯಾಕೆ? ನಿಮ್ಮನ್ನು ಪ್ರೀತಿಸಿದವರು ನಿಮ್ಮಿಂದ ದೂರ ಹೋದ್ರಾ? ದೂರ ಹೋಗಿಲ್ಲ, ಹತ್ರ ಇದ್ಕೊಂಡೆ ಮೋಸ ಮಾಡಿರೋ ಮೋಸಗಾರ. ಈ ಗಂಡಸ್ರೆ ಅಷ್ಟು. ಅಂಥವ್ರೇನಾದ್ರೂ ನನ್ನ ಎದುರುಗಡೆ ಕಾಣಿಸ್ಕೊಂಡ್ರೆ ಕೊಲೆ ಮಾಡೋಕ್ಕೂ ಹೇಸೊಳಲ್ಲ ನಾನು. ನಾನು ಹಾಗೆ ಮಾಡಿದಿದ್ರೆ ನಿಮ್ ಗಂಡ ನಿಮಗೆ ಸಿಗ್ತಿರ್ಲಿಲ್ಲ. ಅಂದ್ರೆ ನನಗ್ ಮೋಸ ಮಾಡಿದ ಮೋಸಗಾರ ನಿಮ್ ಗಂಡನೇ. ನನ್ನ ತಂಗಿ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ ಅಂತ ಗೊತ್ತಾಯ್ತು. ನಿಮ್ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ. ಥ್ಯಾಂಕ್ ಯು. ನೀವು ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಮನುಷ್ಯರನ್ನೇ ಮರೆಯೋರು ನೀವು. ಭಾರತಿ, ಈಗ ನಾನೇನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಮತ್ತೆ ಬಂದು ನಾನು ನೋಡ್ತೀನಿ. ಬರ್ತೀನಿ. ಹೋಗ್ತೀನಿ ಅಂತ ಹೇಳಿ ಮತ್ತೆ ನೀವು ಬಂದು ನಾನು ನೋಡೋದ್ ಬೇಕಾಗಿಲ್ಲ. ಮನೇಲಿ
ನಿಮ್ಮನ್ನ ನಂಬಿರೋಣಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಭಾರತಿ ಭಾರತಿ ಸ್ಟಾಪ್ ಸ್ಟಾಪ್ ಇಟ್. ಸ್ವಪ್ನ ಸ್ವಪ್ನ ಹೇಗಿದೆಯಮ್ಮ? ಹೇಗಿದೆಯಮ್ಮ? ಎಲ್ಲ ಹೋಗಿದ್ದೆ ಅಣ್ಣ? ನಿನ್ನ ನೋಡ್ಕೊಂಡೇ ಹೋಗಿದ್ದಮ್ಮ. ಸುಳ್ಳು ಹೇಳ್ತಿದೀಯ. ಅವನ್ನ ನೀನು ಹೊಡೆಯಕ್ ಹೋಗಿದ್ದೆ ತಾನೆ? ಬೇಡಣ್ಣ ಬೇಡ, ಅವನ ಮೇಲೆ ಕೈ ಎತ್ತಬೇಡ. ಅವನ್ನ ನೀನು ಹುಡುಕೊಂಡು ಹೋಗ್ಬೇಡ. ನಿನ್ ಜೀವಕ್ಕೇನಾದ್ರೂ ಆದ್ರೆ ನನಗೇನಾಗಲ್ಲಮ್ಮ, ನೀನು ಹೆದರ್ಕೋಬೇಡ. ಬೇಡಣ್ಣ, ರೇಖಾನೇ ಸುಂದರ್ನ ಮದ್ವೆ ಆಗ್ಲಿ. ಅವಳು ಸುಂದರ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ಇನ್ನೂ ಎಷ್ಟು ರಕ್ತಪಾತಗಳು ನಡೆಯುತ್ತೋ. ಇವತ್ತು ನಾನು, ನಾಳೆ ಅದ್ಕೆ, ನಾಡಿದ್ದು ಗಂಗಾ, ಆಮೇಲೆ ನೀನು. ಇಷ್ಟು ಜನರ ರಕ್ತ ಸುರಿದು ನನ್ನ ಮದುವೆ ನಡೆಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನನಗ್ ಸುಂದರ್ ಬೇಡ, ನನಗೆ ನನ್ನ ಅಣ್ಣನೇ ಬೇಕು. ದುಷ್ಟರು ಬೆಂತೋರ್ಸಿ ಓಡೋಗೋ ಪುಕ್ಲ ನಿಮ್ಮ ಅಣ್ಣ ಅಂದ್ರೆ ನೀನ್ ಸಹಿಸ್ಕೋತೀಯ? ನಮ್ಮ ಅಣ್ಣ ಎಂತವನು ಅಂತ ನಂಗೆ ಚೆನ್ನಾಗಿ ಗೊತ್ತು. 10 ವರ್ಷ ಇರುವಾಗ್ಲೇ ನನಗೋಸ್ಕರ ಅಂಥ ದುಷ್ಟರನ್ನ ಹೆದರಿಸೋ ಧೈರ್ಯ ಯಾರ್ಗಣ್ಣ ಇದೆ? ನನ್ನ ಮೇಲೆ ಆಣೆ, ಇನ್ಮೇಲೆ ನೀನು ಆ ರತ್ವಲನ್ ಸುದ್ದಿಗೆ ಹೋಗ್ಕೊಡ್ದು. ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅವತ್ತು ನೀವೇನಂತ ಹೇಳಿದ್ರಿ? ನನ್ನ ಗಂಡನ್ನ ಮೋಸಗಾರ ಅಂತ ಹೇಳಿದ್ರಲ್ಲ, ಮತ್ತೆ ಇನ್ನೇನಂತ ಹೇಳ್ಬೇಕು? ದಯವಿಟ್ಟು ದಯವಿಟ್ಟು ನನ್ನ ಗಂಡನಿಗೆ ಹಾಗೆಲ್ಲ ಹೇಳ್ಬೇಡಿ. ನನ್ನ ಪ್ರೀತಿ ಮೋಸ ಮಾಡಿದವ್ರನ್ನ ಮೋಸಗಾರ ಅಂತ ಹೇಳ್ದೆ, ಇನ್ನೇನಂತ ಹೇಳ್ಬೇಕು? ನಿಮ್ಮಿಬ್ರಿಗೂ ಮೋಸ ಮಾಡಿದ್ದು ನಾನು. ಆಗ ಒಬ್ಬ ಮೋಸಗಾರನ ಬಲೆಗೆ ಬಿದ್ದು ನಾನು 3 ತಿಂಗಳು ಗರ್ಭಿಣಿಯಾಗಿದ್ದೆ. ಪ್ರತಿಷ್ಠೆ, ಸ್ವಾಭಿಮಾನದ ಪ್ರತಿರೂಪ ಆಗಿದ್ದ ನಮ್ಮ ತಂದೆಗೆ ವಿಷಯ ತಿಳಿದ ತಕ್ಷಣ ಎದೆ ಹೊಡೆದು ಸತ್ತೋಗ್ಬಿಟ್ರು. ಎಲ್ಲ ಮುಗಿದ್ಮೇಲೆ ಹೀಗೆ ಅಳ್ತಾ ಕೂತ್ರೆ ಏನ್ ಪ್ರಯೋಜನ? ಈ ಬುದ್ಧಿ ಮೊದಲೇ ಇರ್ಬೇಕಾಗಿತ್ತು. ನಿಮ್ ಮಾವ ದಾನ ಮಾಡೋದ್ರಲ್ಲಿ ಎತ್ತಿದ ಕೈ. ಮನೆಗೆ ಯಾರು ಬಂದ್ರು ಹೊಟ್ಟೆ ತುಂಬಾ ಊಟ ಹಾಕಿ ಕಳ್ಸೋನು. ಅಂತ ಪುಣ್ಯಾತ್ಮ. ಇಂಥವ್ರ ಹೊಟ್ಟೆಲ್ ಹುಟ್ಟಿ ಮದುವೆಗೆ ಮುಂಚೆನೆ ಹೊಟ್ಟೆ ಹೊತ್ಕೊಂಡು ಕೂತಿದಾಳಲ್ಲ ಇವಳು. ಇವರಪ್ಪ ಏನು ಅಂತ ಕೇಳ್ದ. ವಿಷಯ ತಿಳಿದ ಕೂಡ್ಲೆ ಎದೆ ಹೊಡೆದು ಸತ್ತ. ಈಗ್ಲೂ ಈ ಸ್ಥಿತಿಗೆ ಯಾರಮ್ಮ ಕಾರಣ ಅಂತ ಕೇಳಿದ್ರೆ ಬಾಯ ಬಿಡಲ್ಲ ಅಂತಾಳೆ. ಸಾಯವಾಗ ಅವ್ನು ಯಾರು ಅಂತ ಹೇಳಿದ್ರೆ ಅವ್ನ ಆತ್ಮಕ್ ಶಾಂತಿ ಸಿಕ್ಕದು. ಅದೇನ್ ಆಟನೋ ಅವ್ನು ಯಾರು ಅಂತ ಹೇಳಕ್ಕೆ ಹಿಂಜರಿತಾವಳೆ. ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ? ನೀನು ಗರ್ಭಿಣಿ ಆಗೋದಕ್ಕೆ ನಾನೇ ಕಾರಣ ಅಂತ ಎಲ್ರಿಗೂ ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ? ಹೇಳು. ಎಲ್ರಿಗೂ ಯಾಕೆ ಹೇಳಿಲ್ಲ? ಹೇಳು ಹೇಳಿ, ಯಾಕೆ ಹೇಳಿಲ್ಲ? ಬೀದಿ ಪಾಲಾಗಿದ್ ನಿನಗೆ ನಿಮ್ಮ ಮಾವ ಒಂದು ಜೀವನ ಅಂತ ಕೊಟ್ಟಿದ್ದಕ್ಕೆ ಜೀವಂತವಾಗಿ ಸಮಾಧಿ ಕಟ್ಬಿಟ್ಟಿಯಲ್ಲೋ. ಈಗ ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಾಯ್ತಲ್ಲ. ನಿಜವಾಗ್ಲೂ ನೀವು ದೇವರು.
ನಿಜವಾಗ್ಲೂ ನೀವು ದೇವ್ರು, ನೀನ್ ದೇವ್ರು ಮಾವ. ಮಾವ, ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಿಮ್ಮೇಲೆ ನೀವೇ ಅಪ್ಪದಾಯ ಹೊರಿಸ್ಕೊಂಡ್ರಿ. ಸೌಮ್ಯ, ನೀನ್ ತಪ್ಪು ಮಾಡಿದ್ಯಾ ಅಂತ ಗೊತ್ತಾಯ್ತು. ಆ ಕ್ಷಣದಲ್ಲಿ ಜನರು ಬಾಯಿ ಮುಚ್ಚೋದಕ್ಕೆ ನನಗೆ ಬೇರೆ ದಾರಿ ತೋರಿಸಲಿಲ್ಲ. ಮುಂದೆ ನಿಮ್ ಜೀವನ ಹೇಗೆ ಅಂತ ಯೋಚನೆ ಮಾಡಿದಿರಾ? ಈ ಜೀವನ ನಿಮ್ಮ ಅಪ್ಪ ಕೊಟ್ಟಿದ್ದು. ಅವ್ರು ಬದುಕಿದ್ದಾಗ 4 ಜನ ಹೊಗಳ್ತಾ ಇದ್ರು. ಅವ್ರು ಸತ್ತ ಮೇಲೆ 4 ಜನ ಬಾಯಿಗೆ ಬಂದಾಗ ಮಾತಾಡೋದಕ್ಕೆ ಅವ್ರ ಮಗಳಾಗಿ ನೀನ್ ಕಾರಣ ಆಗ್ಬಾರ್ದು. ಅದಕ್ಕೆ ಸರಿ, ಆಗಿದ್ದಾಗೋಯ್ತು. ಇಷ್ಟೆಲ್ಲ ಆದ್ಮೇಲೂ ನಾವಿನ್ನೂ ಈ ಜಾಗದಲ್ಲಿರೋದು ಸರಿಯಲ್ಲ. ಯಾರಿಗೂ ಗೊತ್ತಾಗ್ದಾಗೆ ಬೆಳಗ್ಗೆನೆ ಬೆಂಗಳೂರಿಗೆ ಹೋಗ್ಬಿಡೋಣ. ಅವತ್ತಿಂದ ಇವತ್ತವರೆಗೂ ಸಮಾಜ ದೃಷ್ಟಿಲಿ ನನ್ನ ಮಗುಗೆ ತಂದೆ ಆಗಿದ್ದಾರೆ ಹೊರತು ನಮ್ಮಿಬ್ರು ಮಧ್ಯೆ ಮಾನಸಿಕವಾಗಿ ಆಗ್ಲಿ ದೈಹಿಕವಾಗಿ ಯಾವುದೇ ಸಂಬಂಧನೂ ಇಲ್ಲ. ಈ ಸಮಾಜದಲ್ಲಿ ಶೀಲ ಕಳ್ಕೊಂಡಿರೋ ಒಂದು ಹೆಣ್ಣಿಗೆ ಜೀವನನ ಕೊಟ್ಟ ಆ ವ್ಯಕ್ತಿ ದೇವ್ರ ಮೋಸಗಾರನ ಅಂತ ನೀವೇ ಹೇಳಿ ಮೇಡಮ್. ದೇವ್ರ ಮೋಸಗಾರನ ಅಂತ ನೀವೇ ಹೇಳಿ ಮೇಡಮ್. ಹೇಳಿ ಮೇಡಮ್. ಭಾರತಿ, ವಾಟ್ ಇಸ್ ದಿಸ್? ಶಿವು, ನನ್ನ ಕ್ಷಮಿಸ್ಬೇಡಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಬೈದು ಬಿಟ್ಟೆ. ನಿಮ್ ಸ್ವಾರ್ಥಕ್ಕೋಸ್ಕರ ಸೌಮ್ಯನ ಮದ್ವೆ ಆಗಿ ನನಗ್ ಮೋಸ ಮಾಡಿದ್ರಿ ಅನ್ಕೊಂಡು ನಾನು ಸ್ವಾರ್ಥಿಯಾಗಿ ಏನೇನೋ ಅಂದ್ಬಿಟ್ಟೆ. ಅದು ನನ್ನ ತಪ್ಪು. ಇದರಲ್ಲಿ ಯಾರ ತಪ್ಪು ಇಲ್ಲ ಭಾರತಿ. ನಾವೆಲ್ಲ ಪರಿಸ್ಥಿತಿಯ ಕೈಗೊಂಬೆಗಳು ಅಷ್ಟೇ. ಇಲ್ಲ ಶಿವು, ಪರಿಸ್ಥಿತಿನ ನಿಮ್ ಕೈಗೊಂಬೆ ಮಾಡ್ಕೊಂಡು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಟ್ರೆ. ನೀವು ಸೌಮ್ಯನ ಮದುವೆ ಆಗಿದ್ರಿಂದ 2 ಜೀವಗಳನ್ನ ಕಾಪಾಡಿದ್ದೀರಾ. ನಿಮ್ಮನ್ನ ಗಂಡನಾಗಿ ಪಡೆಯೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯವಾಗದೇ ಇದ್ರು ನನಗೆ ಒಳ್ಳೆ ಸ್ನೇಹಿತನ ಕೊಟ್ಟಿದ್ದಕ್ಕೆ ಆ ದೇವರಿಗೆ ಯಾವತ್ತೂ ಕೃತಜ್ಞರಾಗಿರ್ತೀನಿ. ನಿಮ್ಮನ್ನ ಸಾಕಿ ಸಲಹಿದ ನಿಮ್ಮ ಮಾವನ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಕೋರಿದ್ದೀರಾ. ಶೀಲಾ ಕಳ್ಕೊಂಡಿರೋ ಒಂದು ಹೆಣ್ಣಿಗೆ ನೀವು ಕೊಟ್ಟಿರೋ ಆಶ್ರಯ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ರಿಯಲಿ ಯು ಆರ್ ಗ್ರೇಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸಾಧ್ಯವಿಲ್ಲ. ಯಾಕೆ ಸೌಮ್ಯ, ನನ್ನ ಜೊತೆ ಜೀವನ ನಡೆಸೋದು ನಿಂಗೆ ಸಾಕಾಗೋಯ್ತಾ? ನಿಮ್ ಜೊತೆ ಜೀವನ ನಡೆಸೋ ಯೋಗ್ಯತೆ ಪುಣ್ಯ ನನ್ಗಿಲ್ಲ ರೀ. ಅದೇನಿದ್ರು ಭಾರತಿಗೆ ಮಾತ್ರ. ಅದು ಅವಳ ಹಕ್ಕು. ಅದಕ್ಕೋಸ್ಕರ ನನ್ನ ಹಕ್ಕ ನನ್ನ ಮರಿ ಅಂತ್ಯಾ? ಏನ್ರಿ ಅದು ನಿಮ್ ಹಕ್ಕು? ನನ್ನ ಕೊನೆ ಉಸಿರೋಗೂ ಗಂಗೆಗೆ ತಂದೆ ಆಗಿರೋದೇ ನನ್ನ ಮೊದಲನೇ ಹಕ್ಕು. ನನ್ನ ಇಷ್ಟೊಂದು ಹಚ್ಕೊಂಡಿರೋ ಆ ಮಗು ನಾಳೆ ನಾನು ತಂದೆ ಅಲ್ಲ ಅದು ಗೊತ್ತಾದ್ರೆ ಗುಂಡಿಗೆ ಹೊಡೆದು ಸತ್ತೋಗ್ತಾಳೆ. ಅದನ್ನ ನಿನ್ನಿಂದ ನೋಡಕ್ಕಾಗಲ್ಲ, ನನ್ನಿಂದ ನೋಡಕ್ಕಾಗಲ್ಲ. ಗಂಗೆ ಯಾವಲ್ಲ ನಗ್ತಾ ಇರಬೇಕು. ಅದಕ್ಕೋಸ್ಕರ ನಾನು ಭಾರತಿನ ಮರ್ತರು. ಅದ್ರಲ್ಲಿ ಏನು ತಪ್ಪಿಲ್ಲ. ಡ್ಯಾಡಿ, ಶಿವನ್ ದೇವಸ್ಥಾನಕ್ಕೆ ಹೋಗೋಣವಾ? ಇವತ್ತು ಸೋಮವಾರ. ಮತ್ತೆ ಶಾಪಿಂಗ್ ಹೋಗೋಣ ಅಂತ ಹೇಳಿದೆ. ಮೊದಲು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಶಾಪಿಂಗ್ ಹೋಗೋಣ. ಓಕೆ, ನೀನು ಹೇಳದಾಗಿ. ಭಾರತಿ, ದೇವ್ರನ್ನ ಏನಂತ ಬೇಡ್ಕೊಂಡೆ? ನನ್ನ ಶಿವು ಸದಾ ಕಾಲ ಸಂತೋಷವಾಗಿರ್ಬೇಕು ಅಂತ. ಅದು ಸಾಧ್ಯನಾ? ನಿಸ್ಸಂದೇಹವಾಗಿ. ಡ್ಯಾಡಿ, ಆಂಟಿನ ನೀವು ಮದ್ವೆ ಮಾಡ್ಕೊಂಡ್ರೆ ನಾನು ಗುಂಡಿಗೆ ಹೊಡೆದು ಸತ್ತೋಗ್ತೀನಿ ಅನ್ಕೊಂಡ್ರು. ಅಮ್ಮನ ಆಸೆಗೋಸ್ಕರ ನೀವು ಆಂಟಿನ ಮದ್ವೆ ಮಾಡ್ಕೊಳ್ಳಿ ಡ್ಯಾಡಿ. ನೀವು ಆಂಟಿನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ತಲೆ ಹೊಡ್ಕೊಂಡು ಸತ್ತೋಗ್ತೀನಿ. ಶಿವಣ್ಣ,
ನಿಮ್ಮ ಹತ್ರ ಮಾತಾಡಬೇಕು. ನನಗೆ ಇಷ್ಟ ಇಲ್ಲ. ನಿಮ್ಮ ಜೊತೆ ಮಾತಾಡಬೇಕು ಅಂತಲೇ ಬೈಕ್ನಲ್ಲಿ ಬರ್ತಿದ್ದು ನಿಮ್ಮನ್ನು ನೋಡಿ ಇಲ್ಲಿಗೆ ಬಂದೆ. ನನ್ನ ಜೊತೆ ಮಾತಾಡೋವಂಥದ್ದು ಏನಿದೆ? ನಿಮ್ಮ ತಂಗಿ ಮದುವೆ ಬಗ್ಗೆ. ಅದಕ್ಕೂ ನಿನಗೂ ಏನು ಸಂಬಂಧ? ಸುಂದರ್ನ ನಮ್ಮಪ್ಪ ಏನಾದರೂ ಮಾಡೋಕ್ಕೆ ಮುಂಚೆ ನೀವೇ ಅವನು ಹುಡುಕಿ ಸ್ವಪ್ನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಇದ್ಯಾವ ಹೊಸ ನಾಟಕ? ನಿನ್ನೆವರೆಗೂ ರತ್ವಾಲನ್ ಮಗಳು ಅಂತ ಹೆಮ್ಮೆ ಪಡ್ತಿದ್ದೆ, ಆದರೆ ಇವತ್ತು ನಾಚಿಕೆ ಪಡ್ತಿದ್ದೀನಿ. ದುಡ್ಡಿಂದ ಪ್ರೀತಿನ ಕೊಂಡ್ಕೊಳಕ್ಕಾಗಲ್ಲ ಅಂತ ಇವತ್ತು ನನಗೆ ಗೊತ್ತಾಗಿದೆ. ಏನ್ ಪ್ರಯೋಜನ? ಎಲ್ಲ ಮುಗ್ದೋದ್ಮೇಲೆ ಈಗ ನೀವು ಮನ್ಸು ಮಾಡಿದ್ರೆ ಸ್ವಪ್ನ ಸುಂದರ್ನ ಒಂದ್ ಮಾಡೋದು ನಿಮ್ ಕೈಲಿದೆ. ನೀನ್ ಹೇಗ್ ನಂಬೋದು? ನೀವ್ ನನ್ನನ್ನ ನಿಮ್ ತಂಗಿಯಾಗಿ ನಂಬಿದ್ರೆ ನಂಬಿಕೆ ಬರುತ್ತೆ. ಸುಂದರ್ನ ಎಲ್ಲಿಟ್ಟಿದ್ದೀರಾ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಾನು ಅವ್ರನ್ನ ಹುಡ್ಕೋ ಪ್ರಯತ್ನದಲ್ಲಿದ್ದೀನಿ. ನನಗೆ ಜಾಗ ಗೊತ್ತಾದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಬರ್ತೀನಿ. ರೇಖಾ, ನೀನ್ ಎಷ್ಟು ಹುಡುಕಿದ್ರು ಸರಿ, ಎಲ್ಲಿ ಹುಡುಕಿದ್ರು ಸರಿ, ಅವನ್ ನಿನಗೆ ಸಿಗೋದಿಲ್ಲ. ಅವನ್ ನಿನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಿನ ನಾನೇ ಅವನ್ನ ಹೊರಗೆ ತರ್ತೀನಿ. ಶಿವಣ್ಣ, ಶಿವಣ್ಣ, ಯಾಕಮ್ಮ, ಏನಾಯ್ತು? ನಮ್ಮಣ್ಣ ಮನೇಲಿ ಹೊಟ್ಟೆ ನೋವಿಂದ ತುಂಬಾ ಒದ್ದಾಡ್ತಾ ಇದ್ದಾನೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಮನೇಲಿದ್ದಾನೆ. ಸರ್ ನಡಿ. ಇವರೇ ಆ 4 ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಪೇಷಂಟ್ಸ್. ಹಣ ಈಗಾಗಲೇ 20 ಲಕ್ಷ ರೂಪಾಯಿನ ಈಸ್ಕೊಂಡಿದ್ದೀನಿ. ಇವ್ರ ಬ್ಲಡ್ ಗ್ರೂಪ್ ಚೆಕ್ ಮಾಡಿಸಿದ್ಯಾ? ಅವ್ರ ಬ್ಲಡ್ ಗ್ರೂಪ್ಗೆ ಹೊಂದುವಂತ ಕಿಡ್ನಿ ಡೋನರ್ಸ್ನ ಈಗಾಗಲೇ ಸ್ಲಮ್ಮಿಂದ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಸರ್. ಓಕೆ, ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು. ಅಭಿಷೇಕ್, ಅಭಿಷೇಕ್, ನಾನು ಹೇಳು, ಎದಳು, ಹಾಸ್ಪಿಟಲ್ ಹೋಗೋಣ. ಇಲ್ಲ ಶಿವ, ಇಲ್ಲ, ಎಲ್ಲಿ ಹೋದ್ರು ನನ್ನ ಕೇಸ್ ಕ್ಲೋಸ್. ಏನು ಯೋಚನೆ ಮಾಡ್ಬೇಡ, ನಿಂಗೇನು ಆಗಲ್ಲ, ನಾನಿದ್ದೀನಿ. ಇಲ್ಲ, ಯಾರೇನೇ ಮಾಡಿದ್ರು ಉಳಿಯೋ ಪರಿಸ್ಥಿತಿ ನಾನಿಲ್ಲ. ಇದು ಒಂದು ಕಿಡ್ನಿನು ಫೇಲ್ ಆಗಿದೆ. ಒಂದು ಕಿಡ್ನಿನ? ಇನ್ನೊಂದು? ಅದನ್ನೇ ಮಾರ್ಬಿಟ್ಟೆ. ಲೀಲನ್ ಓದ್ಸಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಈಗಿರೋ ಒಂದು ಕಿಡ್ನಿನು. ಅಭಿಷೇಕ್, ಅಭಿಷೇಕ್, ಅಣ್ಣ, 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 ನನ್ ಬಿಟ್ಟು ಹೊಟ್ಟೋದೆ ಅಣ್ಣ. ಅಣ್ಣ, ಅಪ್ಪ ಇಲ್ಲ, ಅಮ್ಮನೂ ಇಲ್ಲ, ನನ್ ಬಿಟ್ಟು ಹೊಟ್ಟೋದೆ ಅಲ್ಲ ಅಣ್ಣ. ಅಣ್ಣ, ನಾನು ಏನ್ ಮಾಡ್ಲಣ್ಣ? ಏನೋ ಒಳ್ಳೆ ಉದ್ದೇಶದಿಂದ ಕೊಟ್ವಿ ಸರ್. ಹೀಗಾಗುತ್ತೆ ಅಂತ ನಮಗೆ ಖಂಡಿತ ಗೊತ್ತಿರ್ಲಿಲ್ಲ. ನಮ್ಮಂತ ಬಡವರಿಗೆ ಹಣ ಬೇಕು ಅಂದ್ರೆ ನಾವು ಏನ್ ತಾನೇ ಮಾಡೋಣ ಸರ್. ಅಂದ್ರೆ ನೀವೆಲ್ಲ ಕಿಡ್ನಿ ಮಾರ್ಕೊಂಡಿದ್ದೀರಾ? ಯಾರು ಮಾರ್ಕೊಂಡ್ರೆ? ಯಾರೋ ದುಬೈಯಿಂದ ಬರ್ತಾರೆ ಅಂತ ನಮ್ಮನ್ನಲ್ಲಿ ಕರ್ಕೊಂಡು ಹೋಗಿದ್ರು ಸರ್. ಯಾರು? ರತ್ವಾಲ ಆಸ್ಪತ್ರೆಯವರು ಸರ್. ಹೀಗೆಲ್ಲ ಕಿಡ್ನಿನ ಯಾಕೆ ಮಾರ್ಕೋತೀರಾ? ನನ್ನ ತಾಯಿ ಔಷಧಿಗೋಸ್ಕರ ನನ್ನ ಕಿಡ್ನಿ ಮಾರ್ಕೊಂಡೆ ಸರ್. ನಾನು ಇಂಜಿನಿಯರ್ ಡಿಗ್ರಿ ತಗೊಂಡ್ರು ನನಗೆ ಕೆಲಸ ಸಿಗ್ಲಿಲ್ಲ ಸರ್. ದುಬೈಗೆ ಹೋಗ್ಬೇಕು ಅನ್ನೋ ಆಸೆಯಿಂದ ನಾನು ಕಿಡ್ನಿ ಮಾರ್ಕೊಂಡೆ ಸರ್. ನೀನ್ ದುಬೈಗೆ ಹೋಗ್ಲಿಲ್ಲ, ನಿನ್ ಕಿಡ್ನಿ ಮಾತ್ರ ದುಬೈಗೆ ಹೋಯ್ತು. ನಿನ್ನಂತ ವಿದ್ಯಾವಂತರ ಈ ತರ ನಿರ್ಧಾರ ತಗೊಂಡ್ರೆ ಇನ್ ಬೇರೆಯವ್ರ ಗತಿ ಏನು? ನೀನೊಂದು ಕಿಡ್ನಿ ಮಾರ್ಕೊಂಡ್ಬಿಟ್ಟೆ, ನಾಳೆ ಅಭಿಷೇಕ್ ಆದ ಗತಿ ನಿನಗಾದ್ರೆ ಅವಾಗೇನ್ ಮಾಡ್ತೀಯ? ನೀವು ಕಿಡ್ನಿ ಮಾರ್ಕೊಂಡಾಗ ನಿಮ್ಗೆ 5,000 10,000 ಸಿಕ್ಕಿರ್ಬೋದು. ನಾಳೆ ನಿಮಗೆ ಒಂದು ಕಿಡ್ನಿ ಬೇಕಾದಾಗ ಲಕ್ಷಾಂತರ ರೂಪಾಯಿ ಕೊಡ್ಬೇಕು. ಅವಾಗೇನ್ ಮಾಡ್ತೀರಾ? ಇದೇ ರೀತಿ ಪ್ರಾಣ ಬಿಡ್ತೀರಾ, ಸಾಯ್ತೀರಾ? ಇವತ್ತು ನಮ್ಮ ಕಾಲೋನಿಯಿಂದ 4 ಜನ ಕಿಡ್ನಿ ಮಾರ್ಕೊಳಕ್ ಹೋಗವ್ರೆ. ಎಲ್ಲಿಗೆ? ರತ್ವಾಲನ್ ಆಸ್ಪತ್ರೆಗೆ. ಹಲೋ, ಪೊಲೀಸ್ ಸ್ಟೇಷನ್. ರತ್ವಾಲ್ನ ಆಸ್ಪತ್ರೆಯಲ್ಲಿ ಮುಗ್ಧ ಜನರ ಕಿಡ್ನಿಗಳನ್ನ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಅಲ್ಲಿಗೆ ಬಂದ್ರೆ ಅವ್ರನ್ನ ಸಾಕ್ಷಿ ಸಮೇತ ಅರೆಸ್ಟ್ ಮಾಡಬಹುದು. ಅನ್ಯಾಯವಾಗಿ ಮುಗ್ಧ ಜನರ ಕಿಡ್ನಿಗಳನ್ನ ತಗೊಳ್ಳೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು? ಏಯ್, ನೀನ್ ಯಾವನ ನಮ್ಮನ್ನ ಕೇಳೋದಕ್ಕೆ? ಈ ಆಸ್ಪತ್ರೆ ಯಜಮಾನ ರತ್ವಾಲ್ ಹೇಳಿದ್ದನ್ನ ನಾವು ಮಾಡ್ತೀವಿ.
ನಿಮ್ ಜನ್ಮಕ್ಕೆ ಡಾಕ್ಟರ್ ಆಗಿ ನಾಚಿಕೆ ಆಗಲ್ಲ ನಿಮ್ಗೆ? ನಾವೇನ್ ಕಳ್ತನ ಮಾಡ್ತಾ ಇಲ್ಲ ರೀ. ಅವ್ರವ್ರ ಬಡತನದಿಂದ ಅವ್ರವ್ರ ಕಿಡ್ನಿನ ಅವ್ರವರೇ ಮಾರ್ಕೋತಾ ಇದಾರೆ. ಅವ್ರ ಬಡತನದ ಬಲಹೀನತೆನ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ವೃತ್ತಿನ ವ್ಯಾಪಾರ ಮಾಡ್ಕೊಂಡಿದ್ದೀರಾ. ಡಾಕ್ಟರ್ಸ್ ಅಂದ್ರೆ ಜನಗಳು ದೇವರು ಅಂತ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ಹಾಳು ಮಾಡಿ ನೀವು ದೆವ್ವಗಳಾಗಿದ್ದೀರಾ. ಯು ಡಾಕ್ಟರ್ಸ್ ಹಾವ್ ಬಿಕಮ್ ಡೆವಲ್ಸ್. ಇನ್ಸ್ಪೆಕ್ಟರ್, ಅವ್ರನ್ನ ಎಳ್ಕೊಂಡೋಗಿ ನಾನು ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಕಾಲನಿ ಜನರ ಪರವಾಗಿ ಒಬ್ಬ ವಕೀಲನಾಗಿ ಅಷ್ಟು ಜನರ ದೂರು, ಕಾನೂನಿಗೆ ಬೇಕಾಗಿರೋ ಲೀಗಲ್ ಪಾಯಿಂಟ್ಸ್ ಎಲ್ಲ ಇದರಲ್ಲಿದೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ? ಪೊಲೀಸ್ ಬರೋದು ಅಪರಾಧ ಅಂತ ಸಾಬೀತಾದ್ಮೇಲೆ ಅದ್ರ ಫಾರ್ಮಾಲಿಟಿಗೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನಿನ್ನೆ ಅವ್ರು ತಡವಾಗಿ ಬಂದಿದ್ದಕ್ಕೆ ರತ್ವಾಲ ತಪ್ಪಿಸ್ಕೊಂಡಿದ್ದು. ಈ ಜವಾಬ್ದಾರಿ ನಿನ್ನ ಹತ್ರ ವಹಿಸ್ತಾ ಇರೋ ಉದ್ದೇಶ ನಿನಗೆ ಅರ್ಥ ಆಗಿರ್ಬೇಕಲ್ಲ? ಹಾ, ಈ ಸುದ್ದಿಲಿ ನಿಜಾಂಶ ಎಷ್ಟು ಅನ್ನೋ ವಿಚಾರನ ನೀವಿನ್ನೂ ಸ್ಪಷ್ಟವಾಗಿ ನಮಗೆ ವಿವರಿಸಿಲ್ಲ. ಸರ್, ನನಗೆ ಈ ಫೈಲ್ನಲ್ಲಿ ಮಿಸ್ಟರ್ ಶಿವು ಅವರು ಕೊಟ್ಟಿರೋ ಮಾಹಿತಿಗಳ ಪ್ರಕಾರ ರತ್ವಾಲನ ಆಸ್ಪತ್ರೆಯಲ್ಲಿ 2,000ಕ್ಕಿಂತ ಹೆಚ್ಚು ಕಿಡ್ನಿ ಬದಲಾವಣೆಗಳು ಅತಿ ಕಡಿಮೆ ಕಾಲದಲ್ಲಿ ಆಗಿರೋದು ನೋಡಿದ್ರೆ ಒಂದು ಆಸ್ಪತ್ರೆನ ಕಿಡ್ನಿ ಮಾರೋ ಬ್ಯಾಂಕ್ ಆಗಿ ಪರಿವರ್ತಿಸಿರೋದು ತುಂಬಾ ತುಂಬಾ ಸ್ಪಷ್ಟವಾಗಿದೆ. ರತ್ವಾಲ ಈ ವ್ಯಾಪಾರದಿಂದ ಕೋಟ್ಯಾಧಿಪತಿ ಆಗ್ಬೇಕು. ಆ ಕೋಟೆಯಿಂದ ಪ್ರತಿಯೊಬ್ಬ ಡಾಕ್ಟರ್ನ ಕಿಡ್ನಿ ಏಜೆಂಟನಾಗಿ ಮಾಡಿ ಕೆಲವು ರಾಜಕೀಯ ವ್ಯಕ್ತಿಗಳನ್ನ ಕೊಂಡ್ಕೊಂಡ್ರೆ ಕಾನೂನ ಕಣ್ಣನ್ನ ಮುಚ್ಚಬಹುದು ಅನ್ನೋದೇ ಅವನ ಅಭಿಪ್ರಾಯ. ಅದರಿಂದ ನಾವು 3-4 ವರ್ಷಗಳಿಂದ ತಗೊಳಕಾಗದೇ ಇರೋ ನಿರ್ಧಾರನ ಈಗ ತಗೋಬೇಕು. ಇದು ನಮ್ಮ ರಾಜ್ಯಕ್ಕೆ ಮಸಿ ಬಳಿಯುವಂತ ವಿಷಯ. ಇದ್ರ ಬಗ್ಗೆ ನಾವು ಏನಾದ್ರೂ ಒಂದು ದೃಢ ನಿರ್ಧಾರವನ್ನ ತಕ್ಷಣ ತಗೋಬೇಕು. ಇಷ್ಟೆಲ್ಲ ಡೇಟಾ ಸಿಕ್ಕಿದ ಮೇಲೆ ನಾವು ಕಾಯ್ಬೇಕಾಗಿಲ್ಲ. ಇಮ್ಮಿಡಿಯೇಟ್ ಆಗಿ ರತ್ವಾಲ್ನ ಆಸ್ಪತ್ರೆನ ಸೀಸ್ ಮಾಡಿಸಿ ಅವನ್ನ ಅರೆಸ್ಟ್ ಮಾಡಿ. ಯಾರು ಅರೆಸ್ಟ್ ವಾರೆಂಟ್ ನ ಕಳಿಸಿದವ್ರು ಯಾರು? ಸರ್, ನಿಮ್ಗೆ ಅರೆಸ್ಟ್ ವಾರೆಂಟ್ ಕಳಿಸಿಲ್ಲ ಅಂದ್ರೆ ನಮ್ಮ ಮಂತ್ರಿ ಸಾಹೇಬರು ಸೀಟ್ ಕಳ್ಕೊಳ್ತಾರಂತೆ ಸರ್. ಜನರ ಮನಸ್ಸಿನಲ್ಲಿ ರೂಲಿಂಗ್ ಪಾರ್ಟಿ ಬಗ್ಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಸರ್ಕಾರಕ್ಕೂ ಈ ಕಿಡ್ನಿ ಹಗರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ನಿರೂಪಿಸೋದಕ್ಕೆ ಈ ಅರೆಸ್ಟ್ ವಾರೆಂಟ್ ಒಂದು ನಾಟಕ ಸರ್. ನನಗಿಂತ ನಿಮ್ ಮಂತ್ರಿಗೆ ಸೀಟ್ ಮುಖ್ಯನಾ? ಆ ಕಮಿಷನರ್ ಭಾರತಿ ದೇವಿ, ಆ ಶಿವು ಇಬ್ರು ಸೇರ್ಕೊಂಡು ಎಲ್ಲಾ ಹಗರಣಗಳ ಬಗ್ಗೆ ಸಾಕ್ಷಿಗಳನ್ನ ರೆಡಿ ಮಾಡಿದ್ದಾರೆ ಸರ್. ಅದಕ್ಕೋಸ್ಕರ ನೀವು ಯಾರ ಕಣ್ಗೂ ಕಾಣಿಸ್ಕೋಬೇಡಿ. ಕಮಿಷನರ್ ಭಾರತಿ ದೇವಿ. ಹಲೋ, ಕಮಿಷನರ್ ಭಾರತಿ ದೇವಿ, ಈಗ ನಿನ್ ಮುಂದೆ 20 ಲಕ್ಷ ರೂಪಾಯಿ ಇದೆ. ಅದನ್ನ ತಗೊಂಡು ನನ್ನ ಮೇಲಿರೋ ಕಿಡ್ನಿ ಕೇಸ್ನ ಮುಚ್ಚಾಕು. ಇದನ್ನ ಮೊದಲೇ ಮಾಡಿದಿದ್ರೆ ನಿಮ್ಮ ಕೆಲಸಗಳೆಲ್ಲ ಇನ್ನೂ ಸುಲಭವಾಗ್ತಿತ್ತು. ಈ ರತ್ವಾಲ ಬಹತ್ ಹಿಮ್ಮತ್ ವಾಲ. ಈ ಸೂಟ್ ಕೇಸ್ನ ತಗೊಂಡು ಹೋಗಿ ನನ್ನ ಕಾರಲ್ಲಿಡಿ. ಆ ಶಿವನ್ನ ಕೈಲಾಸಕ್ಕೆ ಕಳಿಸ್ಲೇಬೇಕು. ಅವನ್ನ ಕೊಲ್ಲೋಕೆ ಕಿಲ್ಲರ್ ಕಾಳಿನೇ ಸರಿ. ಯಾರು ಕಳಿಸಿದ್ದು? ರತ್ವಾಲ್ ಸಾಹೇಬ್. ಇವನ್ ನಾನೇನ್ ಮಾಡ್ಬೇಕು? ಕೊಲೆ ಮಾಡಬೇಕು. ಈಗ ರತ್ವಾಲ್ ಸಾಹೇಬ್ರ ಮೇಲೆ ಪೊಲೀಸ್ನವ್ರ ಕಣ್ಣು ಬಿದ್ದಿರೋದ್ರಿಂದ ಅವರೆಲ್ಲೂ ಹೊರಗಡೆ ಹೋಗಿ ಬರೋ ಹಾಗಿಲ್ಲ. ಅದಕ್ಕೆ ಈ ಕೆಲಸನ ನಿಮ್ಗೊಪ್ಸಿದ್ದಾರೆ. ಡನ್. ಏನು ಮನೇಲಿ ಹೇಳ್ಬಿಟ್ಟು ಬಂದಿದೀಯಾ? ನಿನ್ನ ಕೈಯಲ್ಲೇ ಹೇಳ್ಕಳ್ಸೋಣ ಅಂತಿದ್ದೀನಿ. ಓ, ಏನಮ್ಮ ಅಡ್ರೆಸ್ಸು? ಬ್ರಾಂಚ್ ಆಫೀಸು ಬೌರಿಂಗ್ ಹಾಸ್ಪಿಟ್ಲು, ಹೆಡ್ ಆಫೀಸು ಹರಿಶ್ಚಂದ್ರ ಘಾಟ್. ಅಲ್ಲೇ ನಿನಗೆ ರೆಡಿ ಮಾಡಿದ್ದಾರೆ 6-3ರಲ್ಲಿ ಒಂದು ಫ್ಲ್ಯಾಟ್.
ಹೋಗಿ ನಿಮ್ ಡ್ಯಾಡಿ ನಡ್ಡ ಹಾಕೋಗು. ಇವತ್ತು ರಾತ್ರಿ ಒಳಗಡೆ ನಿನ್ ಕೊಲ್ಲದೆ ಬಿಡಲ್ಲ. ನಿನ್ನ ಜೀವ ಸಹಿತ ಮುಗಿಸ್ತೀನಿ. ಇವತ್ತು ರಾತ್ರಿ ಒಳಗಡೆ ನಿನ್ ಕೊಲ್ಲದೆ ಬಿಡಲ್ಲ. ನಿನ್ನ ಜೀವ ಸಹಿತ ಮುಗಿಸ್ತೀನಿ. ಇವತ್ತು ರಾತ್ರಿ ಒಳಗಡೆ ನಿನ್ ಕೊಲ್ಲದೆ ಬಿಡಲ್ಲ. ಇವತ್ತು ರಾತ್ರಿ ಒಳಗಡೆ ನಿನ್ ಕೊಲ್ಲದೆ ಬಿಡಲ್ಲ. ನಿನ್ನ ಜೀವ ಸಹಿತ ಮುಗಿಸ್ತೀನಿ. ಶಿವಣ್ಣ ಶಿವಣ್ಣ, ಕಿಲ್ಲರ್ ಕಾಳಿ ಮನೆ ರಾಜಾಜಿನಗರ 17ನೇ ಕ್ಲಾಸ್ 8ನೇ ನಂಬರ್ನಲ್ಲಿದೆ. ಹಲೋ ಪೊಲೀಸ್ ಸ್ಟೇಷನ್. ಶಿವಣ್ಣ, ನೀನು ಕೊಲ್ಬೇಕು ಅಂತಾನೆ ನಮ್ಮ ತಂದೆ ಆ ಕಿಲ್ಲರ್ ಕಾಳಿನ ಕಳಿಸಿದ್ದು. ನಿನಗೆ ಗೊತ್ತು? ಫೋನ್ ಮಾಡ್ತಿದ್ದಾಗ ಕೇಳಿಸ್ಕೊಂಡೆ. ನಿಮ್ಮ ಮನೆಗೆ ಬಂದು ತಿಳಿಸೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗಾದ್ರೆ ಈ ಕೊಲೆ ನಿಮ್ಮ ತಂದೆನೇ ಮಾಡಿಸಿ ಪೊಲೀಸ್ನವರ ನನ್ನ ಮೇಲೆ ಚೌಬಿಟ್ಟಿದ್ದಾರಾ? ಈಗೇನ್ ಮಾಡ್ಬೇಕು ಅಂತಿದ್ದೀರಾ? ಮೊದಲು ಪೊಲೀಸ್ನವರಿಂದ ತಪ್ಪಿಸ್ಕೋಬೇಕು. ಇಲ್ದೇ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಸುಂದರ್ನ ಬೇರೆ ಹುಡುಕ್ಬೇಕು. ಬೆಳಿಗ್ಗೆ ನಮ್ಮ ತಂದೆ ಫೋನ್ ಮಾಡ್ತಿದ್ದಾಗ ಸುಂದರ್ನ ಬಚ್ಚಿಟ್ಟಿರೋ ಜಾಗ ನಂಗೆ ಗೊತ್ತಾಯ್ತು. ಅವನ್ನ ನಾನು ಬಿಡಿಸ್ಕೊಂಡ್ ಬರ್ತೀನಿ, ನೀವು ಯೋಚನೆ ಮಾಡಬೇಡಿ. ಹುಷಾರಾಗಿ ಹೋಗು. ಹಾಂ. ಪೊಲೀಸ್ನವ್ರು ಆ ಕಡೆ ಇದ್ದಾರೆ, ನಾನು ಈ ಕಡೆ ಹೋಗ್ತೀನಿ. ಕಾನ್ಸ್ಟೇಬಲ್, ಇವಳನ್ನ ಒಳಗಾಕಿ. ಸರ್, ಇವಳು ಡ್ರಗ್ಸ್ ಅಂಡ್ ಪ್ರಾಸ್ಟಿಟ್ಯೂಷನ್ ಕೇಸ್ ಮೇಲೆ ತಪ್ಪಿಸ್ಕೊಂಡಿದ್ಲು. ಅರೆಸ್ಟ್ ಮಾಡ್ಕೊಂಡು ಹೇಳ್ಕೊಂಡ್ ಬಂದಿದ್ದೀನಿ. ಸರ್, ನೀವು ಯಾವ ಏರಿಯಾ? ಸ್ಪೆಷಲ್ ಸ್ಕ್ವಾಡ್. ಮೊದಲು ಯಾವ್ದಾರ ಸೆಲ್ಲಲ್ಲಿ ಹಾಕಿ.
ರತ್ವಾಲ, ನಾನ್ ತಾಕತ್ವಾಲ, ಗೊತ್ತಾಯ್ತಾ? ಶಿವ, ರತ್ವಾಲ ಬಹುತ್ ಹಿಮ್ಮತ್ವಾಲ. ನನ್ ಜೊತೆ ಆಟ ಆಡ್ಬೇಡ. ನೀನ್ ಯಾವ ದೊಡ್ಡ ಸ್ಪೋರ್ಟ್ಸ್ ಚಾಂಪಿಯನ್ ನಿನ್ ಜೊತೆ ಆಟ ಆಡೋದಕ್ಕೆ? ನೀನ್ ನನ್ನ ಎದುರಿಗೆ ಸಿಕ್ಕು ತೋರಿಸ್ತೀನಿ ನಾನು ಯಾರು ಅಂತ. ಅದಕ್ಕೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ. ನಿನ್ನ ಮಗಳು ಬೇಕು ಅಂದ್ರೆ ಕೋಲಾರ್ ಹಿಲ್ಸ್ ಹತ್ರ ಬಾ. ಏನು? ನನ್ನ ಮಗಳನ್ನ ನೀನ್ ಕಿಡ್ನಾಪ್ ಮಾಡಿದ್ಯಾ? ತಗೋ, ನೀನೇ ಮಾತಾಡು. ಡ್ಯಾಡಿ, ಬೇಗ ಬಂದ್ಬಿಡಿ ಡ್ಯಾಡಿ, ಇಲ್ಲಾಂದ್ರೆ ನನ್ನ ಕೊಂದ್ಬಿಡ್ತಾರೆ, ಪ್ಲೀಸ್. ಈಗೇನ್ ಯೋಚನೆ ಮಾಡ್ದೆ? ನಾನ್ ಹೇಳಿದ ಕಡೆ ಬರ್ತೀಯ ತಾನೆ? ಭಾರತಿ, ರತ್ವಾಲ ಮಾಡಿರೋ ಕೊಲೆಗಳು, ಕಿಡ್ನಿ ಸ್ಕ್ಯಾಂಡಲ್ ವಿಷಯಗಳು, ಅವನ ಎಲ್ಲ ಅಪರಾಧಗಳನ್ನ ಬಯಲುಗೆಳೆಯೋಕ್ಕೋಸ್ಕರ ರೇಖಾನ ಕಿಡ್ನಾಪ್ ಮಾಡಿರೋ ಥರ ನಾಟಕ ಆಡಿ ರತ್ವಾಲ್ನ ಕೋಲಾರ ಬೆಟ್ಟಕ್ಕೆ ಬರೋ ಹಾಗೆ ಮಾಡಿದ್ದೀನಿ. ಅಲ್ಲಿಗೆ ನೀನು ಪೊಲೀಸ್ ಸಮೇತ ಬಂದ್ರೆ ಅವನ್ನ ಸಾಕ್ಷಿ ಸಮೇತ ಹಿಡಿಬಹುದು. ಆ ವಿಷಯ ಹಾಗಿರ್ಲಿ, ನೀವೊಬ್ಬನ್ನ ಕೊಲೆ ಮಾಡಿದ್ದು ಅಲ್ದೆ ಪೊಲೀಸಿಗೆ ಕಣ್ ತಪ್ಪಿಸಿ ಹೀಗೆ ತಿರ್ಗಾಡ್ತಿದ್ದೀರಲ್ಲ, ಮೊದಲು ನೀವು ಬಂದು ಪೊಲೀಸಿಗೆ ಸರೆಂಡರ್ ಆಗಿ. ಭಾರತಿ, ಆ ಕೊಲೆ ಮಾಡಿದ್ದು ನಾನಲ್ಲ. ಮತ್ಯಾರು? ನಾನು. ಸೌಮ್ಯ, ನೀವಾ? ಹೌದು, ನಾನೇ ಆ ದುಷ್ಟನ ಕೊಲೆ ಮಾಡಿದ್ದು. ಯಾಕೆ? ಅವ್ನು ನಮ್ಮವ್ರ ಜೊತೆ ಕಾಲ್ ಕೆರ್ಕೊಂಡು ಜಗಳ ಆಡಿದ್ದು ಅಲ್ದೆ ಅವ್ರನ್ನ ಯಾವತ್ತಿದ್ರೂ ಜೀವ ಸಹಿತ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋದ. ಅದಕ್ಕೆ ನಾನು ಅವನ್ನ ಫಾಲೋ ಮಾಡ್ಕೊಂಡು ಅವನಿರೋ ಜಾಗಕ್ಕೆ ಹೋದೆ. I will kill you, bastard! I won't leave you. I will kill you. Tonight is the last day. I will kill you. ತನ್ನ ಜೀವನವನ್ನೇ ತ್ಯಾಗ ಮಾಡಿದ ದೇವ್ರನ್ನ ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಕೊಲೆ ಮಾಡಿದೆ. ಹೇಳಿ, ನಾನು ಮಾಡಿದ ತಪ್ಪ? ರತ್ವಾಲ, ನೀನ್ ಹಿಮ್ಮತ್ವಾಲ ಆದ್ರೆ ಈ ಶಿವು ತಾಕತ್ವಾಲ ಅಂತ ನಿನಗೆ ಹೇಳಿದ್ದೆ ತಾನೆ? ಶಿವು, ನನ್ನ ಮಗಳಲ್ಲಿ ನಿನ್ನ ಮಗಳಿಲ್ಲೇ ಇದ್ದಾಳೆ, ಸಾಯ್ದೆ ಇನ್ನು ಬದುಕಿದ್ದಾಳೆ. ಶಿವು, ಪ್ಲೀಸ್ ನನ್ನ ಮಗಳಿಗೆ ಏನು ಮಾಡಬೇಡ. ತಾಯಿ ಇಲ್ಲ ತಬ್ಲೆ ಅವಳು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ನಾನು ಪ್ರೀತಿಸ್ತೀನಿ. ದಯವಿಟ್ಟು ಅವಳನ್ನ ಬಿಟ್ಬಿಡು ಶಿವು, ಪ್ಲೀಸ್. ನಿನ್ನ ಮಗಳ ಪ್ರಾಣ ಅಷ್ಟು ಮುಖ್ಯನಾ? ಹೌದು. ನಿನ್ನ ಮಗಳ ಪ್ರಾಣ ಹೇಗೆ ಮುಖ್ಯನೋ ಹಾಗೆ ನನಗೆ ನ್ಯಾಯ ಮುಖ್ಯ. ಅಂದ್ರೆ ಯಾವ ಜನರ ಮುಂದೆ ನೀನ್ ತಲೆ ಎತ್ಕೊಂಡು ರೋಷವಾಗಿ ಮೆರಿತಾ ಇದ್ದು ಅದೇ ಜನರ ಮುಂದೆ ತಲೆ ತಗ್ಸಿ ನಿನ್ನ ಎಲ್ಲ ತಪ್ಪುಗಳನ್ನ ಒಪ್ಕೋಬೇಕು. ಇಲ್ಲ ಅಂದ್ರೆ ನಿನ್ನ ಮಗಳ ತಲೆನ ಕತ್ತರಿಸಿ ನಿಮ್ಮಿಬ್ರು ಸಾವಿರ ಗಂಟೆನ ನಾನು ಹೊಡಿಬೇಕಾಗುತ್ತೆ. ಓಕೆ, ನಾನು ನಿಂಗೆ ಸರೆಂಡರ್ ಆಗ್ತೀನಿ. ಮೊದಲು ನನ್ನ ಮಗಳನ್ನ ಬಿಟ್ಬಿಡು. ಸುಂದರ್, ಡ್ಯಾಡಿ, ನನ್ನ ಕಾಪಾಡಿ ಡ್ಯಾಡಿ. ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಡ್ಯಾಡಿ, ನನ್ನ ಕಾಪಾಡಿ ಡ್ಯಾಡಿ. ರೇಖಾ, ಡ್ಯಾಡಿ, ಡ್ಯಾಡಿ, ರೇಖಾ, ಡ್ಯಾಡಿ, ರೇಖಾ, ಡ್ಯಾಡಿ, ನನಗೋಸ್ಕರ ನೀವು ಮಾಡಿದ ತಪ್ಪನ್ನೆಲ್ಲ ಒಪ್ಕೊಳ್ಳಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಹೇಳಿ ಡ್ಯಾಡಿ. ಓಕೆ,
ಹೇಳಿ ಒಪ್ಕೊತೀನಿ. ಡ್ಯಾಡಿ ನಿಮ್ಮನ್ನ ಯಾವ್ದಾರು ಕ್ಷಮಿಸೋದಿಲ್ಲ ಡ್ಯಾಡಿ. ನಿಮ್ಮಂತ ತಂದೆ ಯಾವ ಹೆಣ್ಣುಗೆ ಇರ್ಬಾರ್ದು, ಯಾವ ಹೆಣ್ಣುಗೆ ಇರ್ಬಾರ್ದು ಡ್ಯಾಡಿ, ಯಾವ ಹೆಣ್ಣುಗೆ ಇರ್ಬಾರ್ದು. ನೀನು ವಂಚಕ ಕೊಲೆಗಾರ ಅಂತ ಮಾತ್ರ ಅನ್ಕೊಂಡಿದ್ದೆ, ಆದ್ರೆ ಹೆತ್ತು ಮಗಳನ್ನ ಕೊಲ್ಲೋಷ್ಟು ನೀಚ ಅನ್ಕೊಂಡಿರ್ಲಿಲ್ಲ. ನೀನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಲಿಲ್ಲ. ನಿನ್ನ ಬಲೆಗೆ ಸಿಕ್ಕಾಕ್ಸಕ್ಕೋಸ್ಕರ ನೀನು ನನ್ನ ಮಗಳು ಸೇರಿ ನಾಟಕ ಆಡಿದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ತಾಯಿ ಇಲ್ಲದ ತಬ್ಲೆ ಅಂತ ತಾಯಿ ತಂದೆ ಎಲ್ಲ ಪ್ರೀತಿನೂ ಕೊಟ್ಟು ಸಾಕದೆ. ಅವಳು ಬದುಕಿರೋವರೆಗೂ ಕೋಟ್ಯಾಧಿಪತಿ ಅನ್ನಿಸ್ಕೊಂಡು ಬಾಳ್ಲಿ ಅಂತ ನಾನು ಇವಳಿಗೋಸ್ಕರ 100 ಬಡ ಜನರ ಕಿಡ್ನಿ ತೆಗೆದು ಕೋಟ್ಯಾಂತರ ರೂಪಾಯಿಗೆ ಮಾರಿ 100 ಬಡ ಜನರ ಪ್ರಾಣಗಳ ಜೊತೆ ಆಟ ಆಡ್ದೆ. ಮನೆಗಳನ್ನ ಸುಟ್ಟಾಕ್ದೆ, ಹೆಣ್ಣು ಮಕ್ಕಳನ್ನ ಬೀದಿ ಪಾಲ್ ಮಾಡಿದೆ. ಆದ್ರೆ ಅವಳೇ ನನ್ನ ಚೂರಿಯಿಂದ ಚಿಚ್ಚಕ್ ಬಂದಾಗ ಅದೇ ಚೂರಿಯಿಂದ ನಾನು ಅವಳನ್ನ ಸಾಯಿಸಿದ್ರಲ್ಲಿ ತಪ್ಪಿಲ್ಲ. ನೀನು ಮನುಷ್ಯ ಅಲ್ಲ, ನಿನ್ನಂತ ರಾಕ್ಷಸರಿ ಭೂಮಿ ಮೇಲೆ ಬದುಕಿರಬಾರ್ದು. ನಿಲ್ಲು, ಅಲ್ಲಿ ನೋಡು. ಈ ರಥ್ವಾಲ ಬಹುತ್ ಹಿಮ್ಮತ್ ವಾಲ. ಈ ಶಿವು ಬಹುತ್ ತಾಕತ್ ವಾಲ. ಒಂದ್ಸಲ ನಿಮ್ಮವರಿಂದ ತಿರುಗಿ ನೋಡು ಯಾರಿದ್ದಾರೆ ಅಂತ. ಗಂಗಾ, ಅಲ್ಲೇ ನಿಂತು. ನೀನ್ ನಿನ್ನ ಮಗಳನ್ನ ಜೀವ ಸಹಿತ ನೋಡ್ಬೇಕು ಅಂದ್ರೆ ನೀನ್ ನನಗ್ ಸರೆಂಡರ್ ಆಗ್ಬೇಕು. ಯಾಕಂದ್ರೆ ನಾನ್ ನಿನ್ ರಕ್ತ ನೋಡ್ಬೇಕು, ಇಲ್ಲ ನಾನ್ ನಿನ್ ಮಗಳ ರಕ್ತ ನೋಡ. ನೀನ್ ನಿನ್ ಮಗಳ ರಕ್ತಾನೆ ಕುಡಿಯುವಂತ ಕಂತ್ರಿ ಬೇವರ್ಸಿ. ಆದ್ರೆ ನಾನು ನನ್ನ ಮಗಳ ದೇಹದಿಂದ ಒಂತಟ್ಟು ರಕ್ತ ಸುರಿದ್ರು ಅದನ್ನ ಸಹಿಸೋಕ್ಕಾಗೋದಿಲ್ಲ. ನನ್ನ ಮಗಳಿಗೋಸ್ಕರ ನಾನು ಸರೆಂಡರ್ ಆಗ್ತೀನಿ.
ರತ್ವಲ್ನ ಕೊಲ್ಬೇಡ. ನೀನ್ ಅವನ ಕೊಲ್ಲಕ್ ಪ್ರಯತ್ನ ಪಟ್ರೆ ನಾನ್ ನಿನ್ನ ಕೊಲ್ಬೇಕಾಗತ್ತೆ. ಪಿಕಾಸಿ ಬಿಸಾಕು. Come on, throw it. Throw it. I said throw it. ಆ ದೇವರೇ ಬಂದ್ರು ನಾನು ಇವನ್ನ ಸಾಯಿಸ್ದೆ ಬಿಡಲ್ಲ. ಇಂಥ ಕಷ ನನ್ನ ಮಗ ಬದುಕಿರಬಾರ್ದು. ಒಂದ್ ಹೆಜ್ಜೆ ಮುಂದೆ ಇಟ್ರು ನಾನ್ ಸುಮ್ನೆ ಬಿಡೋದಿಲ್ಲ. ಶಿವು, ಶಿವು, ನೀನ್ ಅವನ ಕೊಂದ್ರೆ ನಾನ್ ನಿನ್ ಮಗನ ಕೊಲ್ಬೇಕಾಗತ್ತೆ. ಪಿಕಾಸಿ ಬಿಸಾಕು. Come on, throw it. ಶಿವು, ನೀನೊಬ್ಬ ಮೋಸಗಾರ. ನನ್ನನ್ನ ಪ್ರೀತಿಸಿ ಮದುವೆ ಮಾಡ್ಕೊಳ್ದೆ ನನಗೆ ದ್ರೋಹ ಮಾಡ್ದೆ. ಆದ್ರೆ ಈ ರತ್ವಾಲ ನನಗೆ ಜೀವನ ಪರ್ಯಂತ ಕೂತು ತಿನ್ನೋಷ್ಟು ಹಣನ ಕೊಟ್ಟು ನನ್ನ ಕೊಂಡ್ಕೊಂಡಿದ್ದಾನೆ. ನನ್ನ ನಂಬಿರೋ ಅವನ್ಗೆ ನಾನು ದ್ರೋಹ ಬಗೆಯಲ್ಲ. ಅದಕ್ಕೋಸ್ಕರನೇ ನೀನು ಫೋನ್ ಮಾಡಿದ್ರು ನಾನು ಪೊಲೀಸನ್ನ ಕರ್ಕೊಂಡು ಬರ್ಲಿಲ್ಲ. ರತ್ವಾಲ್, ಕಮ್ ಆನ್, ಗೋ ಔಟ್. ಈಗ ಗೊತ್ತಾಯ್ತಾ? ಈ ರತ್ವಾಲ ಬಹುತ್ ಹಿಮ್ಮತ್ ವಾಲ. ರತ್ವಾಲ್, ರನ್ ಅವೇ. ಕಮ್ ಆನ್, ರನ್ ಅವೇ. ರತ್ವಾಲ್, ರನ್ ಅವೇ. ರತ್ವಾಲ್, ರನ್ ಅವೇ. ಭಾರತಿ, ನೀನು? ನೀವ್ ಅನ್ಕೊಂಡ ಹಾಗೆ ನಾನ್ ನಿಮ್ ಶತ್ರು ಆಗಿ ಇಲ್ಲಿಗೆ ಬರ್ಲಿಲ್ಲ. ನೀವು ರತ್ವಾಲ್ನ ಕೊಂದಿದ್ರೆ ಅಪರಾಧಿ ಆಗ್ತಿದ್ರಿ. ಆದ್ರಿಂದ ಕಾನೂನು ಬದ್ಧವಾಗಿ ಆಸ್ ಎ ಕಮಿಷನರ್ ನಾನು ಅವನ್ನ ಕೊಂದೆ. ನೀವು ಕೊಲೆಗಾರ ಆಗ್ಬಾರ್ದು ಅಂತ ಈ ನಾಟಕ ಆಡ್ದೆ. ಸೌಮ್ಯ, 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 ಕಮಿಷನರ್ ಭಾರತಿ, ನಾನು ಅದೃಷ್ಟನ್ನ ಯಾಕೆ ಕೊಂದೆ ಗೊತ್ತಾ? ಅವನು ನನ್ನ ಪ್ರೀತಿಸಿ ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ನಾನು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ನನ್ನ ಕೈ ಬಿಟ್ಟು ಮೋಸ ಮಾಡ್ದ. ಅದಕ್ಕೆ ಸಾಕ್ಷಿ ನಾನು ಸತ್ತ ಮೇಲೆ ಗಂಗೆಗೆ ನೀವೇ ತಂದೆ ತಾಯಿ. ರತ್ವಾಲ ಬಹುತ್ ಹಿಮ್ಮತ್ ವಾಲ. ಮಿಸ್ಟರ್ ಶಿವು ಹಾಗೂ ಸುಂದರ್ ಅವರು ಡಿವಿಷನ್ ನಂಬರ್ 4ರ ಆರಕ್ಷಕ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ಆಪಾದನೆ ಇದ್ದರೂ ಪೊಲೀಸರ ಕಣ್ಣು ತಪ್ಪಿಸಿ ತಿರುಗಾಡುತ್ತಿದ್ದ ರತ್ವಾಲನ ದೇಶದ್ರೋಹದ ಕಾರ್ಯಗಳನ್ನು ಬಯಲಿಗೆ ಎಳೆದು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಟ್ಟ ಸುಂದರ್ ಹಾಗೂ ಶಿವೂರವರನ್ನು ಹಲ್ಲೆ ನಡೆಸಿದ ಆಪಾದನೆಯಿಂದ ಮುಕ್ತಗೊಳಿಸಲಾಗಿದೆ.